ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಭಗವದ್ಗೀತೆಯ 4ನೇ ಅಧ್ಯಾಯದ 6, 7, 8ನೇ ಶ್ಲೋಕವನ್ನ ನಾವು ಮನನ ಮಾಡೋಣ. 6ನೇ ಶ್ಲೋಕ ಏನ್ ಹೇಳುತ್ತೆ ನೋಡೋಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅದರ ಅರ್ಥ ಹೀಗಿದೆ: ನಾನು ಜನ್ಮರಹಿತನಾಗಿದ್ದರೂ, ನಾಶವಾಗದ ಸ್ವಭಾವನಾಗಿದ್ದರೂ ಮತ್ತು ನಾನು ಎಲ್ಲ ಜೀವಿಗಳ ಪ್ರಭುವಾಗಿದ್ದರೂ ನನ್ನ ಸ್ವಂತ ಪ್ರಕೃತಿಯನ್ನು ಆಶ್ರಯಿಸಿ ನಾನು ನನ್ನ ಸ್ವಂತ ಮಾಯೆಯಿಂದ ಹುಟ್ಟಿದ್ದೇನೆ. ಆ, ಭಗವಂತ ಹೇಗೆ ಇಲ್ಲಿ ಆ, ನಮ್ಮ ಭೂಲೋಕದಲ್ಲಿ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಹೇಳಿದ್ದಾರೆ. ಅಂದ್ರೆ ಇವಾಗ ನಾವು ಭಗವಂತನನ್ನ ನಾವು ಪರಬ್ರಹ್ಮನನ್ನ ಏನಂತ ನಾವು ಹೇಳ್ತೀವಿ? ನಿರಾಕಾರ, ನಿರ್ಗುಣ, ಚೈತನ್ಯ ಸ್ವರೂಪಿ, ಈ ರೀತಿಯಲ್ಲಿ ನಾವು ಪರಬ್ರಹ್ಮನನ್ನ ತಿಳ್ಕೊಂಡು ಬಂದಿದ್ದೀವಿ. ಆದ್ರೆ ಅವತಾರ ಮಾಡ್ತಾನೆ ಶ್ರೀಕೃಷ್ಣ ಅವತಾರ, ಅದು ಹೇಗೆ? ಮತ್ತೆ ಈ ಹಿಂದೆ ಎಲ್ಲ ಹೇಳಿದಾನೆ ಶ್ರೀಕೃಷ್ಣ, ನನಗೆ ಎಲ್ಲ ಜನ್ಮಗಳದ್ದು ಜ್ಞಾಪಕ ಇದೆ, ಆದರೆ ನಿನಗೆ ಗೊತ್ತಿಲ್ಲ, ನೀನು ಜೀವಿ ಆಗಿರೋದ್ರಿಂದ ನಿನಗೆ ನಿನ್ನ ಹಿಂದಿನ ಜನ್ಮಗಳ ಯಾವ ಒಂದು ನೆನಪು ಇಲ್ಲ. ಆದರೆ ನನಗೆ ಪ್ರತಿಯೊಂದು ಗೊತ್ತಿದೆ. ಯಾಕೆಂದ್ರೆ ಅವನ ಅವತಾರ ಪರಬ್ರಹ್ಮ. ಅದಕ್ಕೋಸ್ಕರ ಈ ಅವತಾರ ಹೇಗಾಗತ್ತೆ, ಹೇಗೆ ಯಾವ ರೀತಿಯಲ್ಲಿ ಅವತಾರವನ್ನು ತಾಳ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಪದಶಃ ಅರ್ಥವನ್ನು ಸಹ ನಾವು ತಿಳ್ಕೊಳ್ಳೋಣ. ಅಜಹ ಅಂದರೆ ಅಜಾತ ಅಂದರೆ ಹುಟ್ಟು ಸಾವು. ಅಜ ಜಾ ಅಂದರೆ ಅಜಾತ ಅಂದರೆ ಹುಟ್ಟಿಲ್ಲದವನು ಅಂತ. ಯಾರಿಗೆ ಹುಟ್ಟಿಲ್ವೋ ಅವರಿಗೆ ನಾಶನೂ ಇಲ್ಲ, ಅಂತ್ಯವೂ ಇಲ್ಲ, ಸಾವು ಇಲ್ಲ. ಯಾರು ಹುಟ್ಟುತ್ತಾರೋ ಅವರಿಗೆ ಸಾವು ಅನ್ನೋದು ನಿಶ್ಚಿತ. ಇವಾಗ ನಮಗೆ ಎಲ್ಲರಿಗೂ ಗೊತ್ತು, ಒಂದು ಸಣ್ಣ ಮಗುಗೂ ಗೊತ್ತು, ನಾವು ಒಂದಿನ ಹುಟ್ಟಿದ್ವಿ ಅಂತ ಅಂದರೆ ನಾವು ಒಂದಿನ ಅಂತ್ಯ ನೋಡೇ ನೋಡ್ತೀವಿ, ನಾವು ಒಂದಿನ ಸತ್ತೇ ಸಾಯ್ತೀವಿ ಅನ್ನೋದು ನಿಶ್ಚಯ. ಆದರೆ ಭಗವಂತನಿಗೆ ಆ ಥರ ಇಲ್ಲ. ಆದರೂ ಅಪಿ ಅಂದರೆ ಆದರೂ, ಸಂ ಹಾಗೆ ಇರುವುದು, ಅವ್ಯಯ ಆತ್ಮ ನಾಶವಾಗದ ಸ್ವಭಾವ, ಭೂತಾನಾಂ ಎಲ್ಲ ಜೀವಿಗಳ, ಈಶ್ವರ ಭಗವಂತ, ಅಪಿ ಆದರೂ, ಸಂ ಇರುವುದು, ಪ್ರಕೃತಿಂ ಪ್ರಕೃತಿ, ಸ್ವಂ ತನ್ನದೇ, ಅಧಿಷ್ಠಾಯ ಸ್ಥಿತ, ಸಂಭವಾಮಿ ನಾನು ಪ್ರಕಟಗೊಳ್ಳುತ್ತೇನೆ, ಆತ್ಮ ಮಾಯೆಯ ನನ್ನ ಯೋಗ ಮಾಯಾ ಶಕ್ತಿಯಿಂದ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನ್ಗೆ. ನೀನು ಹೇಗಪ್ಪ, ನೀನು ಏನೇನೋ ಹೇಳ್ತಾ ಇದೆಯಾ, ನಂಗೆ ಒಂದು ಅರ್ಥ ಆಗಲ್ಲ ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೋಸ್ಕರ ಮೊದಲು ಏನು ಹೇಳ್ತಾನೆ, ಇದು ನೀನು ಸುಮ್ಮನೆ ನಾ ಹೇಳಿದ್ದೆಲ್ಲ ಕೇಳ್ಕೊಳ್ಬೇಕಾಗಿಲ್ಲ. ಹೀಗೆ ನಾನು ಮೊದಲು ವಿವಸ್ವಾನಿಗೆ ಹೇಳಿದೆ, ಅಲ್ಲಿಂದ ಇಕ್ಷ್ವಾಕುಗೆ ಬಂತು, ಮನುಗೆ ಬಂತು, ಹೀಗೆ ಮತ್ತೆ ರಾಜರ್ಷಿಗಳಿಗೆ ಬಂತು, ಋಷಿಗಳಿಂದ ಮತ್ತೆ ಎಲ್ಲ ಜನಗಳಿಗೆ ಹರಡ್ತು. ಆದರೆ ರಾಜರ್ಷಿಗಳಿಗೆ ಬಂದ ಮೇಲೆ ಅದು ವ್ಯಯ ಆಗೋಯ್ತು, ಅದು ಹಾಳಾಗೋಯ್ತು. ಅದೇ ಒಂದು ಆತ್ಮಜ್ಞಾನವನ್ನು ನಾನು ನಿನಗೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಅಂದರೆ ಇವನಿಗೆ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಇವಾಗ ನನ್ನ ಜೊತೆಲಿ ಇದೆಯಾ, ನೀನು ಹೇಗೆ ಆವಾಗ ಅಲ್ಲೇ ಇದ್ದೆ, ನಾನು ಆ ಕಾಲದಲ್ಲಿದ್ದೆ, ಆವಾಗಲೇ ಹೇಳಿದೆ, ಸೂರ್ಯ ಹುಟ್ಟೋಕ್ಕೆ ಮೊದಲೇ ನಾನು
ಹೇಳ್ದೆ ವಿವಸ್ವಾನಿಗೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಕನ್ಫ್ಯೂಸ್ ಯಾರಿಗಾದ್ರೂ ಆಗೋ ಅಂಥದ್ದೇ. ಅದಕ್ಕೋಸ್ಕರ ಶ್ರೀಕೃಷ್ಣ ತಾನು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮತ್ತು ಅರ್ಜುನ ಅಂದ್ಕೊಂಡಿದ್ದು ನನ್ನ ಗೆಳೆಯ, ನನ್ನ ಬಂಧು ಅಂತಂದ್ಬಿಟ್ಟೆ ಇದುವರೆಗೂ ಅಂದ್ಕೊಂಡಿರ್ತಾನೆ. ಆದರೆ ಒಂದೊಂದೇ ವಿಷಯವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಇವನು ಅಸಾಧಾರಣವಾದಂಥವನು, ಇವನು ಪರಬ್ರಹ್ಮ ಅವತಾರ ಅನ್ನೋದು ಆ, ಒಂದೊಂದು ಸ್ಟೆಪ್ಪಲ್ಲೂ ಸಹ ಅವನಿಗೆ ಕಂಡು ಬರುತ್ತೆ. ಅವನು ಶರಣಾಗತಿ ಹೊಂದಿದ್ರೂ ಸಹ ಅವನಿಗೆ ಭಗವಂತನೇ ಇವನು ಅನ್ನೋದು ಗೊತ್ತಿಲ್ಲ. ನಾನು ಗುರು ನನಗಿಂತ ಜಾಸ್ತಿ ತಿಳ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇವನ ಆಶ್ರಯವನ್ನು ನಾನು ಹೊಂದಬೇಕು, ನನಗೆ ತಿಳಿಯದೇ ಇರೋದನ್ನು ಇವನ ಹತ್ರ ತಿಳ್ಕೊಳ್ಬೇಕು ಅನ್ನೋದು ಇರುತ್ತೆ. ಆದರೆ ಕನ್ಫ್ಯೂಷನ್ನು ಇನ್ನೂ ಅವನಿಗೆ ಸಂಪೂರ್ಣವಾಗಿ ಹೋಗಿಲ್ಲ. ಅದಕ್ಕೋಸ್ಕರ ಒಂದೊಂದೇನೆ ಎಲ್ಲ ಹೇಳ್ತಾ ಇದ್ದಾನೆ, ಹೇಗೆ ಭಗವಂತ ಇಲ್ಲಿ ಅವತಾರ ಮಾಡ್ತಾನೆ ಅಂತ. ಇದಕ್ಕೆ ಪ್ರಶ್ನೆನೂ ಒಂದಷ್ಟಿದೆ. ಆ ಪ್ರಶ್ನೆಗಳ ಮುಖಾಂತರ ನಾವು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ. ಏನೇನು ಹೇಳ್ತಾರೆ, ಹುಟ್ಟು ಸಾವು ಇಲ್ಲದಾತ ನಾನು, ಆದರೆ ಈಗ ಹುಟ್ಟಿ ಬಂದಿದ್ದೇನೆ ಅಂತ ಶ್ರೀಕೃಷ್ಣ ಹೇಳಬೇಕಾದ್ರೆ ಅದು ಹೇಗೆ ಹೇಳ್ತಾನೆ ಅನ್ನೋದು ಈ ಶ್ಲೋಕವನ್ನ ನೋಡ್ಬಿಟ್ಟು ಹೇಳಿ. ಹರಿ ಓಂ ಉಷಾಜಿ. ಹರಿ ಓಂ ಮ್ಯಾಮ್. ಸಾರಿ ಲೇಟ್ ಆಯ್ತು. ಇವತ್ತು ಶ್ರಾವಣ ಮಾಸದ ಪೂಜೆ ಮುಗಿಯೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಮನೇಲಿ. ಶನಿವಾರ. ಆಮೇಲೆ ಟೈಮ್ ಇದ್ರೆ ಬೇಕಾದ್ರೆ ಚಾಂಟಿಂಗ್ ಮಾಡೋರಂತೆ ಲಾಸ್ಟಲ್ಲಿ. ಹಾ ಮ್ಯಾಮ್. ಓಕೆ, ಇವಾಗ ಮೊದಲನೇ ಶ್ಲೋಕವನ್ನ ಒಂದ್ಸತಿ ನೋಡಿ. ರತ್ನ ಅವರಿಗೆ ಈ ಪ್ರಶ್ನೆ ನೋಡಿ, ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಅಂದರೆ ನಾನು ಜನ್ಮರಹಿತನಾಗಿದ್ದರೂ, ನಾಶವಾಗದ ಸ್ವಭಾವದವನಾಗಿದ್ದರೂ ಮತ್ತು ನಾನು ಎಲ್ಲ ಜೀವಿಗಳ ಪ್ರಭುವಾಗಿದ್ದರೂ ನನ್ನ ಸ್ವಂತ ಪ್ರಕೃತಿಯನ್ನು ಆಶ್ರಯಿಸಿ ನಾನು ನನ್ನ ಸ್ವಂತ ಮಾಯೆಯಿಂದ ಹುಟ್ಟಿದ್ದೇನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಮಾಯೆ ಅಂತಂದರೆ ಏನೋ, ಪ್ರಕೃತಿ ಅಂದರೆ ಏನೋ, ನಾನು ಜನ್ಮರಹಿತ ಹೇಗೆ, ಭಗವಂತ ಹೇಗೆ ಎಲ್ಲವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ ಅನ್ನುವ ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡು ಈ ಜನ್ಮ ರಹಸ್ಯವನ್ನು ನಾವು, ಅವತಾರ ರಹಸ್ಯವನ್ನು ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ರತ್ನಾಜಿ? ಹಾ ಮ್ಯಾಮ್, ಕ್ವಶನ್ ಒಂದ್ಸಲ ಹಾಕಿ ಮ್ಯಾಮ್. ಹುಟ್ಟು ಸಾವು ಇಲ್ಲದಾತ ನಾನು, ಆದರೆ ಈಗ ಹುಟ್ಟಿ ಬಂದಿದ್ದೇನೆ ಅಂದ್ರೆ ಅವತಾರ ತಾಳಿ ಬಂದಿದ್ದೀನಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದು ಹೇಗೆ ಬರ್ತಾರೆ ಅದಕ್ಕೆ ಎಲ್ಲ ವಿವರಣೆಯನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ಅವಿನಾಶಿ ತತ್ವ ನಾನು, ಈ ಪ್ರಕೃತಿ ಮಾಯೆ ಅನ್ನೋದು ಅವುಗಳನ್ನೆಲ್ಲ ನನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ನಾನು ಇಲ್ಲಿ ಅವತಾರ ಮಾಡಿಕೊಂಡು ಬಂದಿದ್ದೀನಿ ಅನ್ನೋದನ್ನು ತಿಳಿಸ್ತಾರೆ. ಮೊದಲು ಮೇಲ್ಗಡೆದು ಚಿಂತನೆ ಮಾಡಿ, ಇಲ್ಲಾಂದರೆ ಎರಡನ್ನು ಸೇರಿಸ್ಬಿಟ್ಟು ಒಂದೇ ಸರ್ತಿ ಹೇಳೋದಾದ್ರೆ ಹೇಳಿ. ಹಾ ಅದೇ ಮ್ಯಾಮ್, ಈ ಕ್ವಶನ್ ಅಲ್ಲೇ ಇರೋ ತರ ಹುಟ್ಟು ಸಾವು ಇಲ್ಲದಾತ ನಾನು ಅಂದ್ರೆ ಖಂಡಿತ ಹ್ಮ್ ಅದ್ ದೇವರಿಗೆ ಹುಟ್ಟು ಸಾವು ಇಲ್ಲ. ಹ್ಮ್ ಆದ್ರೂ ನಾನು ಹುಟ್ಟು ಬಂದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹ್ಮ್ ಅದು ಹೇಗೆ ಅಂತಂದ್ರೆ ಈಗ ನಾನು ಸ್ವಾಮಿ ಇವ್ರದ್ದು ಸರ್ದು ಇದು ಟಾಕ್ ಕೇಳಿದೆ. ಹ್ಮ್ ಅವ್ರು ಹೇಳ್ತಾರ ಪ್ರಕೃತಿ ಹೇಗೆ, ಈಗ ಪ್ರಕೃತಿಯಲ್ಲಿ ನಮ್ಗೆ ಸಹಜವಾಗಿ ಸಿಗ್ತಾ ಇರೋಂತ ನೀರು ಗಾಳಿ ಬೆಳಕು ಯಾವತ್ತೂ ಅದು ನಾಶ ಆಗಲ್ಲ. ಹ್ಮ್ ಆದ್ರೆ ಅದು ಭೇದ ಭಾವ ಕೂಡ ಮಾಡಲ್ಲ ಯಾರ್ಗುನು. ನಾನೀಗ ಹ್ಮ್ ಇವ್ರಿಗೆ ಒಂಥರ ಬೆಳಕು ಕೊಡ್ಬೇಕು, ಇನ್ನೊಬ್ರಿಗೆ ಇನ್ನೊಂಥರ ಬೆಳಕು ಕೊಡ್ಬೇಕು, ಅಥವಾ ಅವ್ರಿಗೆ ಗಾಳಿ ಜಾಸ್ತಿ ಕೊಡ್ಬಾರ್ದು, ಅಥವಾ ಅವ್ರಿಗೆ ನೀರ್ ಸಿಗದೆ ಇರೋ ತರ ಮಾಡ್ಬೇಕು, ಇದು ಯಾವುದೇ ಭೇದ ಭಾವ ಇಲ್ದೇ ಇರೋ ತರ ಪ್ರಕೃತಿ ಸೃಷ್ಟಿಯಾಗಿದೆ. ಅದ್ರ ದಿನಚರಿ ಕೆಲ್ಸಗಳನ್ನ ಅದ್ರ ಪಾಡಿಗದು ಭೇದ ಭಾವ ಇಲ್ದೆ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಮನುಷ್ಯ ನಾವೇನ್ ಮಾಡ್ತೀವಿ, ನಾವೆಲ್ಲದ್ರಲ್ಲೂ ಭೇದ ಭಾವ ಮಾಡ್ತೀವಿ. ಇವನ್ ನಾವು ಹುಟ್ಟುತ್ತೀವೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಪ್ರಕಾರ ನಮ್ಗ್ ಅನ್ಸುತ್ತೆ ನಾವ್ ಇನ್ನೊಂದ್ ಜನ್ಮ ಬರ್ತೀವಿ. ಆದ್ರೆ ಈಗಿನ ಜನ್ಮದಲ್ಲಿ ನಾವ್ ಏನ್ ಕರ್ಮ ಮಾಡಿರ್ತೀವಿ ಅದ್ರ ಅನುಸಾರವಾಗಿ ನಾವು ಇನ್ನೊಂದು ಜನ್ಮ ತಾಳ್ತೀವಿ ಅಂತ. ತಾಳೋದಂತೂ ನಿಜ, ಹ್ಮ್ ನಮ್ಗಂತೂ ಇನ್ನೊಂದ್ ದೇಹ ಸಿಕ್ಕೇ ಸಿಗತ್ತೆ. ಆತ್ಮ ಅಂತೂ ನಾಶ ಆಗಿರಲ್ಲ. ಬಟ್ ಅದು ದೇಹ ಯಾವ್ದಕ್ಕೆ ಸೇರ್ಕೋಬೇಕೋ ಅದು ದೈವ ಇಚ್ಛೆ ಸೇರ್ಕೊಳ್ಳುತ್ತೆ.
ಆದ್ರೆ ನಾವ್ ಈಗ ಮಾಡಿರೋ ಪುಣ್ಯ ಕರ್ಮಗಳ ಮೇಲೆ ನಮ್ಮ ಜನನ ಅಂತೂ ಖಂಡಿತ ಅಂತ. ಆದ್ರೆ ಭಗವಂತನಲ್ಲಿ ಅದು ಹಾಗಲ್ಲ. ಯಾಕಂತ ಅಂದ್ರೆ ನಾಶನೇ ಆಗಿರಲ್ಲ ಅವರು, ಇದ್ದೇ ಅವರು ಸ್ಥಿರವಾಗಿರ್ತಾರೆ. ಬಟ್ ಎಲ್ಲಿ ಯಾವ ರೀತಿ ಅವ್ರು ಬಂದು ಸಹಾಯ ಮಾಡಿದ್ರು ಯಾರ ರೂಪದಲ್ಲಿ ಅಂತ ಗೊತ್ತಾಗಲ್ಲ. ಆದ್ರೆ ಅವ್ರು ಬರ್ತಾರಲ್ಲ ಸಹಾಯ ಮಾಡಕ್ಕೆ, ಅದೇ ಅವ್ರದ್ದು ಇನ್ನೊಂದ್ ಜನ್ಮ ಅಂತ ನಾವ್ ತಿಳ್ಕೊತೀವಿ. ಅಥವಾ ದೇವ್ರಿಗೆ ಅನ್ಸುತ್ತೆ ನಾನು ಅಲ್ಲಿ ಬೇರೆ ತರ ಇದ್ದೆ, ಬಟ್ ಇಲ್ಲಿ ನಿನ್ಗೆ ಹೇಳ್ಕೊಡಕ್ಕೋಸ್ಕರ ನಾನು ಕೃಷ್ಣನಾಗಿ ನಿನ್ನ ಹಿತೈಷಿಯಾಗಿ ನಿನ್ನ ಬಂಧು ಆಗಿ ಬಂದಿದ್ದೀನಿ. ಇನ್ನೊಂದ್ಸಲ ನೆಕ್ಸ್ಟ್ ಕಲಿಯುಗದಲ್ಲೂ ಏನಾರು ನಡೀತು ಅಂದ್ರೆ ಅಲ್ಲೂ ಕೂಡ ನಾನು ಬೇರೆ ರೂಪದಲ್ಲಿ ಎಂಟ್ರಿ ಕೊಡ್ತೀನಿ ಹೊರ್ತು ಅಲ್ಲಿ ಬೇರೆ ರೂಪದಲ್ಲಿ ಜನ್ಮ ತಾಳ್ತೀನಿ. ಆದ್ರೆ ನಾನು ಅದನ್ನ ಮತ್ತೆ ಹುಟ್ಟುತ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಬರೀ ನನ್ನ ಇದು ಮಾತ್ರ ಏನು ದೇವನೊಬ್ಬ ನಾಮ ಹಲವು ಅಂತ ನಾನು ಒಬ್ನೇ, ಬಟ್ ಹೆಸರುಗಳು ಮಾತ್ರ ಬದಲಿಸ್ಕೊತಾ ಇರ್ತೀನಿ ಅಷ್ಟೇ. ಜೊತೆಗೆ ನನ್ನ ಅಂದ್ರೆ ನ್ಯಾಯ ಮಾರ್ಗದಲ್ಲಿ ಯಾರು ನಡೀತಾರೆ ಅಂದ್ರೆ ಈಗ ಋಷಿ ಮುನಿಗಳು, ಆ ಸಾಧು ಸಂತರುಗಳು ಯಾರು ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಅವರಿಗೆ ಏನಾದ್ರೂ ತೊಂದ್ರೆ ಆದಾಗ, ಅವರು ಪಾಪ ಎಲ್ಲರೂ ಒಳಿತಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ಅಂತ ಸಂದರ್ಭದಲ್ಲಿ ನಾನ್ ಮತ್ತೆ ಅಲ್ಲಿ ಜನ್ಮ ತಾಳ್ತೀನಿ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಇದ್ರ ಅರ್ಥ ಹಾ, ಇಷ್ಟ. ಚೆನ್ನಾಗಿ ಹೇಳಿದ್ರೆ ಹಾ ಅದು ಹೇಗೆ ಗಾಳಿ ಬೆಳಕು ಅವೆಲ್ಲಾನು ಕೆಲಸ ಮಾಡ್ತವೆ ಅಂದರೆ ಇದು ಧರ್ಮ, ಅವುಗಳ ಧರ್ಮ ಅದು. ಸೂರ್ಯ ಬೆಳಗೋದೇ ಸೂರ್ಯನ ಧರ್ಮ. ಗಾಳಿ ಬೀಸೋದು ಎಲ್ರಿಗೂ ಅಲ್ಲಿ ಯಾವ ಭೇದ ಭಾವ ಅನ್ನೋದಿಲ್ಲ. ಅವು ಧರ್ಮ ಪ್ರಕಾರವಾಗಿ ಅವು ಕೆಲಸ ಮಾಡ್ತಾಯಿವೆ. ಆದರೆ ಭಗವಂತ ಅವತಾರ ಮಾಡ್ದ ಯಾತಕ್ಕೆ ಇಲ್ಲಿ ಹುಟ್ಟಿ ಬಂದು ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟಿ ಬರ್ತಾನೆ. ಅದು ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೀವಿ. ಇಲ್ಲಿ ನಾನು ಹೇಗೆ ಅವತಾರ ಮಾಡಿದೆ ಅಂತಂದರೆ, ಈ ಮಾಯೆಯನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಂಡು ನಾನು ಹುಟ್ಟಿ ಬಂದಿದ್ದೀನಿ ಅಂತ. ಆದರೆ ಜೀವಿಯಾದವನು ಹೇಗೆ, ಇದರ ಬಗ್ಗೆ ಉಷಾಜಿನೂ ಕೇಳೋಣ, ಅವರು ಏನು ಹೇಳ್ತಾರೆ ನೋಡ್ಬಿಡೋಣ. ಆಮೇಲೆ ಅದರ ಪೂರ್ತಿಯ ಅರ್ಥವನ್ನ ತಿಳ್ಕೊಳ್ಳೋಣ. ಉಷಾಜಿ, ನೀವು ಹೇಳ್ತೀರಾ ಈ ಮ್ಯಾಮ್ ಶ್ಲೋಕದ ಬಗ್ಗೆ ಏನಾದ್ರು? ಆ ಅದೇನೆ ನನ್ಗನ್ಸಿದ್ದು, ಆ ಹ್ಮ್ ಭಗವಂತ ಎಲ್ಲ ಸೃಷ್ಟಿಕರ್ತನೆ ಅವನು. ಹ್ಮ್ ಪ್ರತಿಯೊಂದ್ರದ್ದು ಸೃಷ್ಟಿಕರ್ತನೆ ಅವನಾಗಿರೋದ್ರಿಂದ ಇವಾಗ ಇವರು ರತ್ನಾಜಿ ಹೇಳ್ದಂಗೆ ಗಾಳಿ ಬೆಳಕು ಇವು ಯಾವ್ದನ್ನು ಭೇದ ಭಾವ ಮಾಡದಂತೆ ನಮ್ಗೆ ಸಿಗ್ತಾ ಇದೆ ಅವನ ಸೃಷ್ಟಿನಲ್ಲಿ. ಹ್ಮ್ ಏನಾಗುತ್ತೆ ಒಂದೊಂದ್ಸಾರಿ ನಾವು ಮನುಷ್ಯ ಮಾತ್ರ ನಮ್ಗೆ ಆ ತಪ್ಪುಗಳು ಹ್ಮ್ ಮಾಡೋದು ಇದು ಎಲ್ಲ ಸಹಜ. ಇವಾಗ ಈವನ್ ಮಹಾಭಾರತದಲ್ಲಾದ್ರೂ ಆಗ್ಲಿ, ಆ ಧರ್ಮರಾಯ ಯುಧಿಷ್ಠಿರ ಧರ್ಮನ ಪಾಲಿಸೋನು, ಅವನಿಗೆ ತೊಂದರೆ ಆಗ್ತಿದೆ ಅಂದಾಗ ಅಲ್ಲಿ ಹ್ಮ್ ಕೃಷ್ಣನ ಅವತಾರದಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡ್ತಾನೆ. ಹ್ಮ್ ಹ ಹ್ಮ್ ಹಾಗಾಗಿ ಇವಾಗ ಅದು ಹ್ಮ್. ಅವನ ಸೃಷ್ಟಿನಲ್ಲಿ ಏನಾದ್ರು ತೊಂದರೆಗಳು ಆದ್ರೆ ಅದನ್ನ ರಿಪೇರಿ ಮಾಡೋ ಕೆಲ್ಸನೂ ನಂದೇ ಅನ್ನೋ ಇದ್ರಲ್ಲಿ ಅವನು ಮಾಡ್ತಾ ಇದ್ದಾನೆ ಅಂತ. ಆ ಮತ್ತೆ ಆ ಅವ್ರಿಗೆ ಹಾಗಾಗಿ ಎಲ್ಲಾನು ಅವನೇ ಆಗಿರೋದ್ರಿಂದ ದೇವ್ರ ರೂಪದಲ್ಲೇ ಬಂದ್ರೆ ಅದು ಅಂದ್ರೆ ಒಂಥರ ಹೇಗೆ ಅಂತಂದ್ರೆ ನಮ್ಗೆ ಅದು ತಿಳಿಯೋಲ್ಲ, ಜ್ಞಾನ ಬರೋದಿಲ್ಲ. ಹಾಗಾಗಿ ನಮ್ಮದೇ ರೀತಿನಲ್ಲಿ ಬಂದು ನಮಗೆ ತಿಳಿ ಹೇಳಿ ಹೋಗೋ ಇದಕ್ಕೋಸ್ಕರ ಆತ ಇನ್ನೊಂದು ಅವತಾರದಲ್ಲಿ ಬರ್ತಾನೆ ಅಂತ. ಯಾವಾಗ ಅಗತ್ಯ ಇದೆಯೋ ಆಗ ಅವಾಗ ಅವತಾರ ಮಾಡ್ತಾನೆ. ಆಗ್ತಾನೆ ಅಂತ. ಓಕೆ. ಇವಾಗ ನಾವು ಏನೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ, ಎಲ್ಲೋ ಹೋಗ್ತಾ ಇರ್ತೀವಿ, ಬಿದ್ದು ಹೋಗ್ತೀವಿ, ತುಂಬ ಏಟಾಗತ್ತೆ. ಅದಕ್ಕೆ ಯಾರೋ ಒಬ್ಬರು ಬರ್ತಾರೆ ಅಲ್ವಾ, ಹೌದು ಎತ್ತುತ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವರು ಆ ಮನುಷ್ಯ ಆಗಿ ಕರ್ಕೊಂಡು ಹೋಗ್ತಾರ, ಅಲ್ಲಿ ದೈವತ್ವ ಇದ್ದು ತಾನೆ. ಅವನು ದುಷ್ಟನೇ ಇರಬಹುದು ನಮ್ಮನ್ನು ಕರ್ಕೊಂಡು ಹೋಗೋಗೆ, ಅವನು ಒಂದು ಕೆಟ್ಟ ಸ್ವಭಾವದವನೇ ಇರ್ಬೋದು. ಆದ್ರೆ ಅವನಿಗೆ ಅಲ್ಲಿ ಭಗವಂತನ ಒಂದು ಅವತಾರ ಅವನಲ್ಲಿ ಆಗಿರುತ್ತೆ. ಅವನ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾನೆ. ಅದು ಎಲ್ಲಿಂದ ಬಂತು? ಅಲ್ಲಿ ಒಳಗಡೆ ಇದೆ ಆ ಹಾ ಭಗವಂತನ ಅವನಲ್ಲಿ ಆಗ ಆಯ್ತು.
ಅವನ ವೈಯಕ್ತಿಕ ವ್ಯಕ್ತಿತ್ವ ಅಲ್ಲ ಅಲ್ಲಿ ಕೆಲಸ ಮಾಡಿದ್ದು ಅಲ್ವಾ. ಅವನಲ್ಲಿರೋ ದೇವರ ಅಂಶ. ಅಲ್ಲಿ ದೈವತ್ವ ಅನ್ನೋದು ಅಲ್ಲಿ ಅವತಾರ ಆಯಿತು. ಹಾಗೆ ಎಲ್ಲಿ ಯಾವ ಗಳಿಗೆಯಲ್ಲಿ ಹೇಗಾದ್ರೂ ಆಗ್ಬೋದು, ಆ, ಯಾವ ದೇಹವನ್ನ ಬಳಸಿಕೊಂಡಾದ್ರೂ ಆಗಬಹುದು. ಆಮೇಲೆ ಹ್ಮ್. ಅವನಿಗೆ ಅದೇ ಭಾವನೆ ಇರುತ್ತೆ ಅಂತಂದ್ಬಿಟ್ಟು ಹೇಳಕ್ಕಾಗಲ್ಲ. ಬೇರೆ ಅವನು ಹೊಡೆದು ಬಡ್ದು ಮಾಡುವಂತಹ ಸ್ವಭಾವದನ್ನೇ ಆಗಿರಬಹುದು. ಆದರೆ ಆ ಗಳಿಗೆಯಲ್ಲಿ ಆ, ಅವನಿಗೆ ಇಲ್ಲಿ ಏನೋ ಅಪಘಾತ ಆಗಿದೆ, ಇದು ನನ್ನ ಕರ್ತವ್ಯ ಅಂತಂದ್ಬಿಟ್ಟು ಅವನು ಅಚಾನಕ್ಕಾಗಿ ಅವನಿಗೆ ಆ, ಅವನ ಪೂರ್ತಿಯ ತಿಳುವಳಿಕೆನೆ ಇಲ್ಲದೇನೆ ಅದನ್ನು ಮಾಡುವಂತಹ ಒಂದು ಆ, ಇದು ಭಾವನೆ ಅವನಿಗೆ ಬರುತ್ತೆ, ಬಂದು ಮಾಡ್ತಾನೆ. ಕೆಟ್ಟವರು ಸಹಾಯ ಮಾಡಲ್ಲ ಅನ್ಕೊಂಡಿದ್ದೀರಾ? ಮಾಡ್ತಾರೆ ಅಲ್ವಾ. ಹೌದು ಮ್ಯಾಮ್. ಮಾಡ್ತಾರೆ ಆ ಟೈಮಲ್ಲಿ. ಅಲ್ಲಿ ಭಗವಂತನೇ ಮಾಡ್ದ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಹೀಗೆ ಒಂದು ಉದಾಹರಣೆಯನ್ನು ಕೊಟ್ಟೆ. ಆಮೇಲೆ ಮ್, ಹೇಗೆ ಇದು ಪೂರ್ಣ ಅವತಾರ ಶ್ರೀಕೃಷ್ಣನದು. ಆ ಥರ ಒಂದು ಗಳಿಗೆ ಬಂದು ಹೋಗುವಂತಹ ಅವತಾರ ಅಲ್ಲ, ಸಂಪೂರ್ಣವಾಗಿ ಹುಟ್ಟಿದ್ದು ಸಾವು ಎಲ್ಲವನ್ನು ನಾವು ನೋಡ್ತೀವಿ. ಇದು ಪೂರ್ಣ ಅವತಾರ ಶ್ರೀಕೃಷ್ಣಂದು. ಹೇಗೆ ಜನನ ಆದ ಅವರು ಇದರಲ್ಲಿ ಜೈಲಲ್ಲಿ ಅಲ್ವಾ, ಕಾರಾಗೃಹದಲ್ಲಿ ಜನ್ಮ ಆಯಿತು. ಅಂದರೆ ಕಾರಾಗೃಹ ಅಂತಂದರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ನಾವು. ಬಂದಿ ಆಗಿದ್ದೀನಿ, ಬಂಧನದಲ್ಲಿ ಇದ್ದೀನಿ ಅಂತಂದ್ಬಿಟ್ಟು. ಈ ದೇವಕಿ ಅನ್ನೋದನ್ನ ನಾವು ಮನಸ್ಸಿಗೆ ಯಾವಾಗಲೂ ಹೋಲಿಸೋದು. ಆ ಮನಸ್ಸಿಗೆ ಗೊತ್ತಿಲ್ಲ ನಾನು ಯಾರು ಅಂತಂದ್ಬಿಟ್ಟು. ಅದಕ್ಕೆ ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಅದು ನಾನು ಬಂಧನದಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ಳುತ್ತೆ. ಅದೇ ಬಂಧನದಲ್ಲಿ ಇರೋದು ಅಂತಂದ್ರೆ ನಾವೆಲ್ಲರೂ ಅಷ್ಟೇ. ಹಾಗೆ ನಾವು ಬಂಧನದಲ್ಲಿ ಇದ್ದೀವಿ. ಯಾಕೆಂದ್ರೆ ನಮಗೆ ಅಜ್ಞಾನ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಈ ದೇಹ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟೆ ಅನ್ಕೊಂಡು ನಾನು ಈ ಆ, ಪ್ರಪಂಚದೊಡನೆ ನಾನು ವ್ಯವಹಾರವನ್ನ ಮಾಡ್ತಾ ಇರ್ತೀನಿ. ನನ್ನ ಇಂದ್ರಿಯಗಳು ಏನು ಹೇಳುತ್ತೋ, ನನ್ನ ಮನಸ್ಸು ಏನು ಹೇಳುತ್ತೋ, ನನ್ನ ಬುದ್ಧಿ ಏನು ಹೇಳುತ್ತೋ ಅದನ್ನ ಹೊರ ಪ್ರಪಂಚದ ಇಂದ ನಾನು ಆನಂದವನ್ನು ಗಳಿಸುವುದಕ್ಕೆ ನಾನು ನೋಡ್ತೀನಿ. ಇದೇ ನನ್ನ ವ್ಯವಹಾರ. ಇದು ನನ್ನ ಒಂದು ಸೀಮಿತತೆ. ನಾನು ಪರಿಪೂರ್ಣ ಅಲ್ಲ. ಅದಕ್ಕೆ ಬಂಧನ. ಅದಕ್ಕೆ ಎಷ್ಟು ಏನು ಬಂದ್ರೂ ಸಮಾಧಾನ ಇಲ್ಲ. ಒಂದು ಬಂತ, ಇಲ್ಲ ಇದು ಸಾಕಾಗಲಿಲ್ಲ, ಇನ್ನೊಂದು, ಮತ್ತೆ ಇನ್ನೊಂದು ಬಂದ ತಕ್ಷಣ ಇದು ಹಾಳಾಗೋಗ್ಬಿಟ್ಟಿರುತ್ತೆ. ಈ ರೀತಿಯಲ್ಲಿ ನಾವು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದನ್ನು ಮತ್ತೆ ಗಳಿಸ್ಬೇಕು. ಹಾಳಾಗೋಯ್ತಲ್ಲ, ಸರಿ ಹಾಗಾದ್ರೆ ಇನ್ನೊಂದು ಏನಾದರೂ ಗಳಿಸ್ಬೇಕು ನಾವು, ಅದಕ್ಕೋಸ್ಕರ ಮತ್ತೆ ಶ್ರಮ ಪಡೋದು. ಈ ಈ ಥರ ಮತ್ತೆ ಹುಟ್ಟು ಸಾವು ಈ ಜನ್ಮದಲ್ಲೇ. ಇನ್ನೊಂದು ಏನು ಸತ್ತು ಹೋಗ್ಬಿಟ್ಟ ಮೇಲೆ ಹುಟ್ಟು ಸಾವು ಅಂತಲ್ಲ, ಈ ಜನ್ಮದಲ್ಲೇ ಎಷ್ಟು ಸತಿ ಸಾಯ್ತೀವೋ ಎಷ್ಟು ಸತಿ ಹುಟ್ಟುತ್ತೀವೋ ಲೆಕ್ಕವೇ ಇಲ್ಲ. ಮತ್ತು ಒಂದೊಂದು ದಿನವೂ ಅಷ್ಟೇ, ನಾವು ಬೆಳಗ್ಗೆ ಹುಟ್ಟುತ್ತೀವಿ, ರಾತ್ರಿ ಸಾಯ್ತೀವಿ ಅಂತಲೇ ಲೆಕ್ಕ. ರಾತ್ರಿ ನಮಗೆ ಗಾಢ ನಿದ್ದೆಯಲ್ಲಿ ನಮಗೆ ಯಾವ ಒಂದು ಅನುಭವನೂ ಇರಲ್ಲ. ನಮಗೆ ದೇಹದ ಒಂದು ಅನುಭವನೂ ಇಲ್ಲ, ಮನಸ್ಸಿನ ಅನುಭವನೂ ಇಲ್ಲ. ನಾವು ಪೂರ್ಣವಾಗಿ ನಾವು ಯಾವ ಒಂದು ಆ, ವೃತ್ತಿಗಳು ಅಂದರೆ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಇಲ್ಲದೆ ಇರ್ತೀವಿ. ಹಾಗೆ ಮತ್ತೆ ಎದ್ದ ತಕ್ಷಣ ನಾನು ಇವಾಗ ನಾನು ಏನು, ನಾನು ರತ್ನ, ನಾನು ಉಷಾ ಅಂತಂದ್ಬಿಟ್ಟು ಹೇಳೋದಲ್ವಾ, ನಾನು ಪದ್ಮ, ಹೀಗೆ ಹೇಳೋದು. ಆವಾಗ ಹುಟ್ಟಿದ್ವಿ. ರಾತ್ರಿ ಗಾಢ ನಿದ್ದೆಯಲ್ಲಿ ನಂಗೆ ಏನಾದರೂ ಗೊತ್ತಿರುತ್ತಾ? ಏನೂ ಇಲ್ಲ, ಯಾವ ಭಾವನೆನೂ ಇರಲ್ಲ. ಹಾಗೆ ಎಷ್ಟು ಸರ್ತಿ ಹುಡ್ತೀವೋ ಎಷ್ಟು ಸತಿ ಸಾಯ್ತೀವೋ ಹಾಗೆ ಆ, ದಿನನಿತ್ಯದಲ್ಲಿ ವ್ಯವಹಾರ ಮಾಡಬೇಕಾದ್ರೂ ಅಷ್ಟೇ, ಎಷ್ಟೋ ಸರ್ತಿ ಹುಟ್ಟುತ್ತೀವಿ, ಎಷ್ಟೋ ಸರ್ತಿ ಸಾಯ್ತೀವಿ. ಮತ್ತೆ ಏನಾದರೂ ಸೋಲಾದಾಗ ಸಾಯ್ತೀವಿ. ಮತ್ತೆ ಆಯಿತು, ನಾನು ಅದನ್ನು ಸರಿ ಮಾಡ್ಕೊಳ್ಬೇಕು, ಹಾಗಾದರೆ ಏನು ಮಾಡಬೇಕು ಅಂದ್ಬಿಟ್ಟು ಮತ್ತೆ ಹುಡ್ತೀವಿ. ಇದೇ ಜನ್ಮಚಕ್ರ. ಆದರೆ ಪೂರ್ಣವಾಗಿ ಜೀವನವನ್ನು ನಾವು ದೇಹವನ್ನು ತ್ಯಾಗ ಮಾಡಿ ಹುಟ್ಟಿ ಬರೋದು ಅದು ಬೇರೆ. ಅಂದರೆ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಅದು ಹಾಗೆ ಇರೋದು. ಯಾಕೆಂದರೆ ನನಗೆ ಆಸೆಗಳಿವೆ, ನಾನು ಸೀಮಿತತೆಯಲ್ಲಿ ಇದ್ದೀನಿ. ಅದಕ್ಕೋಸ್ಕರ ನಾನು ಮ್, ಪರಿಪೂರ್ಣ ಆಗಬೇಕು. ಪರಿಪೂರ್ಣನಾಗಬೇಕಾದ್ರೆ ನಾನು ಏನೋ ಒಂದು ಗಳಿಸ್ಬೇಕು.
ಈ ಆಸೆಗಳು ಬರುತ್ತೆ. ಆ ಗಳಿಸಿದ್ರೆ ನಾನು ಪರಿಪೂರ್ಣನಾಗ್ತೀನಿ ಅಂತಂದ್ಬಿಟ್ಟು ಆ ಪರಿಪೂರ್ಣತೆಯನ್ನು ಗಳಿಸಬೇಕು ಅನ್ನೋ ಒಂದು ಇದೆ ಅಜ್ಞಾನ. ಯಾಕೆಂದ್ರೆ ಆಗಲೇ ಪರಿಪೂರ್ಣ ಅವನು, ಆದರೆ ಅವನಿಗೆ ಗೊತ್ತಿಲ್ಲ. ನಾನು ಪರಿಪೂರ್ಣ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಮತ್ತೆ ಗಳಿಸ್ಬೇಕು ಅಂತ ಅದು ದೇಹವನ್ನು ತೆಗೆದುಕೊಂಬರುತ್ತೆ, ಮನಸ್ಸನ್ನು, ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಬಂದು ಅನುಭವಗಳನ್ನು ಪಡೆಯೋದಕ್ಕೆ ದೇಹವನ್ನು ಗಳಿಸ್ಕೊಳ್ಳುತ್ತೆ. ನೋಡಿ ಎಷ್ಟು ಪವರ್ಫುಲ್ ಇದೆ ಅಂತಂದ್ಬಿಟ್ಟು ಯೋಚನೆ ಮಾಡಿ. ಹಾಗೆ ನಮ್ಮ ಜೀವನ ಆ ರೀತಿಯಲ್ಲಿ. ಶ್ರೀಕೃಷ್ಣ ಆದರೆ ಹೇಗೆ ಜನ್ಮರಹಿತ ಅಂತಂದರೆ, ಹೀಗೆ ದೇವಕಿಯ ಒಂದು ಕಾರಾಗೃಹದಲ್ಲಿರಬೇಕಾದ್ರೆ ಆಗ ಜ್ಞಾನೋದಯ ಆದಾಗ ಶ್ರೀಕೃಷ್ಣ ಹುಡ್ತಾನೆ. ಶ್ರೀಕೃಷ್ಣ ಅನ್ನೋದು ಜ್ಞಾನ. ನಮ್ಮಲ್ಲಿ ಆ ಜ್ಞಾನ ಹುಟ್ಟಿದಾಗ ಶ್ರೀಕೃಷ್ಣನ ಜನನ ನಮ್ಮಲ್ಲಿ ಆಯಿತು ಅಂತ ಇಲ್ಲಿ ಹೇಳ್ತಾ ಇರೋದು. ಶ್ರೀಕೃಷ್ಣ ಇವಾಗ ನನ್ನ ಜನ್ಮ ಹೇಗೆ ಅಂತಂದರೆ, ನನಗೆ ಜನ್ಮರಹಿತನು, ಆದರೆ ದೇಹವನ್ನು ಇವಾಗ ತಗೊಂಬಂದಿದ್ದೀನಿ, ಆದರೆ ನನಗೆ ಎಲ್ಲ ನೆನಪುಗಳು ಇದೆ, ನಾನು ಏನು ಮಾಡಬೇಕು ಅನ್ನೋದು ನನಗೆಲ್ಲವೂ ಗೊತ್ತಾಗಿದೆ. ನಾನು ಈ ಮಾಯೆಯನ್ನು ಮಾಯಾಶಕ್ತಿಯನ್ನು ನಾನು ಬಳಸ್ಕೊಂಡು ನಾನು ಹುಟ್ಟಿದ್ದೀನಿ ಅಂತ. ಹೇಗೆ ಈ ಪ್ರಕೃತಿ ಅನ್ನೋದು, ಪ್ರಪಂಚ ಅನ್ನೋದು ಹೇಗೆ ಬಂತು ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಪರಬ್ರಹ್ಮನೇ ಮೂಲವಾದಂತಹದ್ದು ಪರಬ್ರಹ್ಮ. ಅದಕ್ಕಿಂತ ಮೇಲೆ ಏನದು ಯಾವುದೂ ಇಲ್ಲ, ಅದೇ ಪರಾತ್ಪರ. ಆ ಪರಬ್ರಹ್ಮನಿಗೆ ಒಂದು ಶಕ್ತಿ ಅನ್ನೋದು ಇದೆ. ಆ ಶಕ್ತಿನೇ ಇದು ಮಾಯಾಶಕ್ತಿ ಅನ್ನೋದು. ಆ ಮಾಯಾಶಕ್ತಿ ಏನು ಮಾಡುತ್ತೆ, ಅದು ಆ ಮಾಯಾಶಕ್ತಿ ಈ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಅಂದರೆ ಪಂಚಭೂತಗಳನ್ನು ಸೃಷ್ಟಿ ಮಾಡುತ್ತೆ, ಮತ್ತೆ ತ್ರಿಗುಣಗಳನ್ನು ಹೊಂದಿರುತ್ತೆ. ಈ ಮೂರು ಗುಣಗಳು ಮತ್ತೆ ಅದರಿಂದ ಹುಟ್ಟುವಂತಹ ಪಂಚಭೂತಗಳಿಂದ ಈ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಈ ಪ್ರಪಂಚ ಅಂತಂದ್ರೆ ಆ ಪ್ರಪಂಚದಲ್ಲಿ ನಾವುಗಳು ಸೇರಿದ್ದೀವಿ. ನಾವು ಪ್ರಪಂಚದ ಒಂದು ಅವಿಭಾಜ್ಯ ಅಂಗವೇ. ನಮ್ಮಲ್ಲಿ ತ್ರಿಗುಣಗಳು ಉಂಟು, ಈ ಪಂಚಭೂತಗಳು ಉಂಟು. ಈ ಸೃಷ್ಟಿಯಲ್ಲಿ ಏನೇನಿದೆಯೋ ಇವೆಲ್ಲವೂ ತ್ರಿಗುಣಾತ್ಮಿಕ ಮತ್ತು ಪಂಚಭೂತಗಳಿಂದ ಆಗಿರುವಂತಹದ್ದೇ. ಆ ಮಾಯೆಗೆ ಎರಡು ಶಕ್ತಿಗಳಿದೆ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರು ಒಳ್ಳೇದು, ಇಲ್ಲಾಂದರೆ ರೆಕಾರ್ಡಿಂಗ್ ಇರುತ್ತಲ್ಲ, ಅದನ್ನು ನೀವು ಯಾವಾಗಲಾದರೂ ನಾನು ನೋಡಬೇಕು, ಚೆಕ್ ಮಾಡಬೇಕು ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಒಂದು ಆವರಣ ಶಕ್ತಿ ಅಂತ ಇರುತ್ತೆ. ಇನ್ನು ಆ ಆವರಣ ಶಕ್ತಿ ಅನ್ನೋದು ಏನು ಮಾಡುತ್ತೆ, ನಮ್ಮನ್ನು ನಾನು ಯಾರು ಅನ್ನೋದನ್ನು ಮರೆಸಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಭಗವಂತನಿಗೆ ಏನು, ಈ ಮಾಯಾಶಕ್ತಿ ಅನ್ನೋದು ತನ್ನಲ್ಲಿರುವುದೇ ಬಂದು ಈ ರೀತಿಯ ಪ್ರಕೃತಿಯನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡಿದೆ. ಈ ಮಾಯಾಶಕ್ತಿಗೆ ತಾನು ಒಳಗಾಗಲ್ಲ. ಆ ಮಾಯಾಶಕ್ತಿ ಏನು ಆವರಣ ಶಕ್ತಿ ಇದೆ ಅದಕ್ಕೆ ಒಳಗಾಗಲ್ಲ. ಆ ಒಂದು ನೆನಪು ಅನ್ನೋದು ಇರುತ್ತೆ. ನಮಗೆ ನಾನೇನು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ನಾನು ಆನಂದವನ್ನು ನೋಡೋದಕ್ಕೆ, ನಾನು ಗಳಿಸುವುದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದು ಏನು ಆವರಣ ಶಕ್ತಿ ಯಾವಾಗ ಬಂತೋ ಆವಾಗ ವಿಕ್ಷೇಪ ಶಕ್ತಿ ಅನ್ನೋದು ಇನ್ನೊಂದು ಶಕ್ತಿ. ಮಾಯೆಗೆ ಎರಡು ಶಕ್ತಿಗಳು, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಈ ಆವರಣ ಅನ್ನೋದು ಮರೆಸಿಬಿಡುತ್ತೆ. ಆಮೇಲೆ ಈ ದೇಹವೇ ನಾನು, ಮನಸ್ಸೇ ನಾನು, ಈ ಬುದ್ಧಿಯೇ ನಾನು ಅಂತ ತೋರಿಸೋದು ವಿಕ್ಷೇಪ ಶಕ್ತಿ. ನಿಜವಾಗ್ಲೂ ನಾನು ಈ ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಚೈತನ್ಯ ಶಕ್ತಿ, ನಾನು ಪರಬ್ರಹ್ಮ ಸ್ವರೂಪಿ. ಈ ಮಾಯೆ ಅನ್ನೋದು, ಈ ಪ್ರಪಂಚ ಅನ್ನೋದು ಏನು ಇವತ್ತು ಇರುತ್ತೆ, ನಾಳೆ ನಾಶ ಆಗುತ್ತೆ, ಮತ್ತೆ ಹುಟ್ಟುತ್ತೆ, ಮತ್ತೆ ನಾಶ ಆಗುತ್ತೆ. ಹೀಗೆ ಅದು ಯಾವಾಗಲೂ ಬದಲಾವಣೆಗೊಳಗಾಗ್ತಾನೆ ಇರುತ್ತೆ. ಬದಲಾವಣೆ ಇಲ್ಲದೆ ಇರುವಂಥದ್ದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ.
ಆದರೂ ನಾವು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದಾಗ ಅದು ಪರಿವರ್ತನೆ ಆಗ್ತಾ ಇರುತ್ತೆ ಹೊರತು ಅದು ಇಲ್ಲದೆ ಆಗಲ್ಲ. ಅದು ಶಕ್ತಿ, ಅದು ಪರಬ್ರಹ್ಮನ ಶಕ್ತಿಯೇ. ಆದರೆ ನಮ್ಮ ಇಂದ್ರಿಯಗಳಿಗೆ ಕಾಣಿಸುವುದು ಹೇಗೆ? ಎಲ್ಲ ಬದಲಾವಣೆ ಆಗುವ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ. ಇದೆಲ್ಲೂ ಎಲ್ಲವೂ ಪರಬ್ರಹ್ಮನಿಗೆ ಗೊತ್ತು. ಇದು ಏನು ಅಂತಂದ್ರೆ, ಈ ಎಲ್ಲವೂ ಪ್ರಪಂಚದಲ್ಲಿ ಈಗ ಈ ದೇಹ, ಮನಸ್ಸು, ಬುದ್ಧಿ ಅನ್ನೋದು ಏನಿದೆ ಅದು ಈ ಚೈತನ್ಯ ಶಕ್ತಿ ಇದ್ರೆ ಮಾತ್ರ ಕೆಲಸ ಮಾಡೋದು. ಈ ಚೈತನ್ಯ ಶಕ್ತಿ ಇದ್ರೆ ಅದು ಪರಬ್ರಹ್ಮ. ಅದು ಯಾವಾಗಲೂ ಬದಲಾವಣೆ ಆಗದೆ ಇರುವಂಥದ್ದು. ಅದಕ್ಕೆ ಜನ್ಮ ಇಲ್ಲ, ಮತ್ತೆ ನಾಶ ಇಲ್ಲ, ಯಾವ ಬದಲಾವಣೆನೂ ಇಲ್ಲ. ಆ ಚೈತನ್ಯ ಶಕ್ತಿಗೆ ಅರಿವು ಅಂತ ಏನು ಹೇಳ್ತೀವಿ, ಆ ಅರಿವಿಗೆ ಯಾವಾಗಲೂ ಬದಲಾವಣೆ ಇಲ್ಲ. ಇವಾಗ ನಾವು ನೋಡ್ಕೊಂಡ್ರು, ಇವಾಗ ನಾನು ಸಣ್ಣ ಮಗು ಆಗಿದ್ದಾಗ ಹೇಗಿದ್ದೆ, ಒಂದು 5 ವರ್ಷದ ಮಗುಲಿ ನಾನೇನು ಹೇಗೆ ಆಟ ಆಡ್ತಾ ಇದ್ದೆ, ಒಂದು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನು ಹೇಗೆ ಕುಂಟೆಬಿಲ್ಲೆ ಆಡ್ತಾ ಇದ್ದೆ, ಜೂಟಾಟ ಆಡ್ತಾ ಇದ್ದೆ, ಬೇರೆ ಬೇರೆ ಆಟಗಳನ್ನ ಆಡ್ತಾ ಇದ್ದೆ ಅನ್ನೋದು ಈಗ ನಿಂತ್ಕೊಂಡು ನಾನು ಎಲ್ಲ ನೋಡಬಲ್ಲೆ. ಮತ್ತು ಮುಂದೆನೂ ನನಗೆ ಹೀಗೀಗೆ ಆಗ್ಬೋದು ಅನ್ನುವ ಒಂದು ಅನೇಕ ಕನಸುಗಳು ಸಹ ಇರುತ್ತೆ. ಎಲ್ಲವೂ ಯಾವ್ದು ಮಾಡ್ತಾ ಇದೆ, ಅದು ಚೈತನ್ಯ ಶಕ್ತಿ, ಅರಿವಿನ ಶಕ್ತಿಯಲ್ಲಿ ನನ್ನ ಮನಸ್ಸು ಅದನ್ನೆಲ್ಲವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆ ಚೈತನ್ಯ ಶಕ್ತಿ ಇಲ್ಲ ಅಂತಂದರೆ ನನ್ನ ಮನಸ್ಸು ಯಾವುದನ್ನು, ಇಂದ್ರಿಯಗಳು ಅಷ್ಟೇ, ಯಾವುದನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ಚೈತನ್ಯ ಶಕ್ತಿ ಮನಸ್ಸಿಗೆ ತನ್ನ ಬೆಳಕನ್ನು ಕೊಡುತ್ತೆ. ಆ ಮನಸ್ಸಿನ ಬೆಳಕು ದೇಹದ ಮೇಲೆ, ಇಂದ್ರಿಯಗಳ ಮೇಲೆ ಬಿದ್ದಾಗ ಅದು ಚೈತನ್ಯದಾಯಕವಾಗಿ ಅವುಗಳು ತಮ್ಮ ಕೆಲಸವನ್ನು ಮಾಡುತ್ತವೆ. ಹಾಗಾಗಿ ನಾವು ಮೂಲತಃ ನಾವು ಆ ಚೈತನ್ಯ ಶಕ್ತಿ, ಈ ದೇಹ, ಮನಸ್ಸು, ಬುದ್ಧಿ, ಮತ್ತು ನಾನು ಇವಾಗ ಟೀಚರ್ ಆಗಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ ಅಂತ ನಾನು ಏನೋ ಹಾಗನ್ಕೊಂಡು ನಾನು ಕೆಲಸ ಮಾಡ್ತೀನಲ್ಲ, ಅದೆಲ್ಲ ಈ ದೇಹ, ಮನಸ್ಸು, ಬುದ್ಧಿಗಳಾಗಿ ಅವು ಉಪಾಧಿಗಳು ಅಂತಂದ್ಬಿಟ್ಟು ಹೇಳ್ತಾರೆ. ಇವಿಷ್ಟನ್ನ ಮುಂದೆ ಮುಂದೆ ಹೋಗ್ತಾ 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 ಸವಿವರವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ತಿಳ್ಕೊಳ್ಬೇಕು, ಇವು ಯಾವುವೂ ಸಹ ಬಾಧಕವಾಗಲ್ಲ ಈ ಪರಬ್ರಹ್ಮನಿಗೆ. ಮತ್ತೆ ಯಾವಾಗಲೂ ಈ ಮಾಯೆ ಅನ್ನೋದು ಪರಬ್ರಹ್ಮನಿಗೆ ಅವಲಂಬಿತವಾಗಿರುತ್ತೆ. ಪರಬ್ರಹ್ಮ ಇಲ್ಲ ಅಂತಂದ್ರೆ ಮಾಯೆ ಏನು ಮಾಡೋಕ್ಕಾಗಲ್ಲ. ಆದರೆ ಮಾಯೆ ಇದ್ದೇ ಇರಬೇಕು ಅನ್ನೋದು ಪರಮಾತ್ಮನಿಗೆ, ಪರಬ್ರಹ್ಮನಿಗೆ ಅಗತ್ಯ ಇಲ್ಲ. ಸ್ವತಂತ್ರವಾಗಿ ಪರಬ್ರಹ್ಮ ಹಾಗೆ ಮಾಯೆ ಇಲ್ಲದೆ ಇರಬಹುದು. ನಾವು ಈಗ ಹೇಳಿದೆ ಅಲ್ವಾ, ನಿದ್ದೆ, ಗಾಢ ನಿದ್ದೆಯ ಕಾಲದಲ್ಲಿ ಈ ದೇಹ ಮನಸ್ಸು ಇರಲ್ಲ, ಮಾಯೆ ಅನ್ನೋದಿಲ್ಲ. ಪ್ರಪಂಚ ಇರುತ್ತಾ? ಇಲ್ಲ. ಕನಸಿನಲ್ಲಿ ಬೇರೆ ಪ್ರಪಂಚ ಇರುತ್ತೆ, ಈಗ ಎಚ್ಚರದಲ್ಲಿ ಒಂದು ಪ್ರಪಂಚ ಇರುತ್ತೆ. ಆದರೆ ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚನೂ ಇಲ್ಲ, ಯಾವ ದೇಹ ಮನಸ್ಸು ಬುದ್ಧಿಗಳು ಇಲ್ಲ. ಆದರೂ ನಾನಿದ್ದೆ, ಅಲ್ಲಿ ಏನು ಕಾಣಿಸ್ಲಿಲ್ಲ ಅಂತ ಹೇಳುವಂಥದ್ದು ನೀವು ಎಚ್ಚರ ಆದಮೇಲೆ ಅಲ್ಲಿ ನೋಡೋಕೆ ಒಬ್ಬ ಇದ್ರೆ ತಾನೇ. ಹೌದು, ಗಾಢ ನಿದ್ದೆಯಲ್ಲಿ ನನಗೆ ಆರಾಮಾಗಿದ್ದೆ, ನಾನು ಅಲ್ಲಿ ನೋಡೋದಕ್ಕೆ ಬೇರೆ ಏನೂ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿ ನಿಂತಿದ್ದವರು ಯಾರು? ಅದೇ ಅರಿವು, ಅದೇ ಪರಬ್ರಹ್ಮ ಸ್ವರೂಪ. ಹಾಗೆ ಈ ಪ್ರಕೃತಿಯು ಎಲ್ಲವೂ ಸಹ ಒಂದು ಮರೆಯಾದಾಗ, ಪ್ರಳಯವಾದಾಗ, ಆವಾಗ ಎಲ್ಲವೂ ಸಹ ಪರಬ್ರಹ್ಮನಲ್ಲೇ ಲೀನವಾಗೋದು. ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಬೀಜರೂಪಿಯಾಗಿ ಇರುತ್ತೆ. ಮತ್ತೆ ಅದು ಕಾಲ, ಸಂದರ್ಭ ಬಂದಾಗ ಮತ್ತೆ ಮೊಳಕೆಯೊಡೆದು ಪ್ರಪಂಚವಾಗಿ, ಎಲ್ಲ ಜೀವಿಗಳಾಗಿ, ಮತ್ತೆ ಜಡ ವಸ್ತುಗಳಾಗಿ ಹೀಗೆ ಪ್ರಪಂಚ ತೋರಿಕೊಳ್ಳುತ್ತೆ. ಅಂದರೆ ಇವು ತೋರಿಕೊಳ್ಳುತ್ತವೆ ಮತ್ತೆ ಅವು ಮರೆಯಾಗತ್ವೆ. ಈ ರೀತಿಯಲ್ಲಿ ಮಾಯೆಯ ಕೆಲಸದಿಂದ ಈ ರೀತಿಯಲ್ಲಿ ಆಗುತ್ತೆ. ಈ ಮಾಯಾ ಸೃಷ್ಟಿಗೆ ಯಾವ ರೀತಿಯೂ ಭಗವಂತ ಒಳಗಾಗಿರಲ್ಲ. ಆದರೆ ಜೀವಿಗಳಾದಂಥವರು ನಾವು ಅರಿಯದಂಥ ಇರೋ ಸಂದರ್ಭದಲ್ಲಿ ನಾವು ಅಜ್ಞಾನಿಗಳಾಗಿರೋದ್ರಿಂದ ನಾವು ನಾಶ ಆಗೋಗ್ತೀವಿ ಅಂತಂದ್ಬಿಟ್ಟು, ಈ ದೇಹಕ್ಕೆ ಏನು ಕಾಯಿಲೆ ಬರಲಿ, ಏನೇ ಆಗಲಿ, ಆವಾಗ ನನಗೇ ಬಂತು ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ. ನಾನು ಮುದಿ ಆಗ್ತೀನಿ, ನಾನು ಸತ್ತು ಹೋಗ್ತೀನಿ ಅಂತ ದುಃಖ ಪಡ್ತೀವಿ.
ನನ್ನ ಮನಸ್ಸಿಗೆ ಯಾರಿಗೂ ಇಲ್ಲದೆ ಇರೋ ದುಃಖ ನನಗೆ ಅಪ್ಪ ಅಂತಂದ್ಬಿಟ್ಟು ಮನಸ್ಸಿಗೆ ಏನಾದರೂ ಸ್ವಲ್ಪ ಆದರೆ ಸಾಕು ಅಂತ ನನಗೆ ಆಯಿತು ಅಂತ ಹೇಳ್ತೀವಿ. ಮತ್ತು ಬುದ್ಧಿಗೂ ಅಷ್ಟೆ, ಅವ್ರು ಎಷ್ಟೊಂದು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿಲ್ಲ ಅನ್ನೋದು, ಮತ್ತು ಬೇರೆ ಬೇರೆ ಯೋಚನೆಗಳನ್ನು ಮಾಡೋದೊಂದೆಲ್ಲನೂ ಬುದ್ಧಿಗೆ ಸೇರಿರುವಂತಹದ್ದು. ಇವು ಮೂರರಲ್ಲೇ ನಾವು ಇರ್ತೀವಿ: ದೇಹ, ಮನಸ್ಸು, ಬುದ್ಧಿ ಮತ್ತು ಹೊರ ಪ್ರಪಂಚ. ಇಂದ್ರಿಯಗಳು ಎಲ್ಲ ಹೊರಗಡೆ ಪ್ರಪಂಚಕ್ಕೆ ಅವು ಕಾಣಿಸೋದು. ಏಕೆಂದರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಅದು ಎಲ್ಲ ಪ್ರಪಂಚವನ್ನೇ ನೋಡೋದು, ಗ್ರಹಿಸುವುದು, ಹೊರ ಪ್ರಪಂಚದ ವಿಷಯಗಳನ್ನು ಗ್ರಹಿಸಿ ನಮಗೆ ಒಳಗಡೆ ತಗೊಂಬರುವಂಥದ್ದು. ಮತ್ತು ಕರ್ಮೇಂದ್ರಿಯಗಳು ಏನಿವೆ ಅವುಗಳು ನಾವು ಪ್ರಪಂಚದೊಟ್ಟಿಗೆ ನಾವು ಕರ್ಮವನ್ನು ಮಾಡೋದಕ್ಕೆ ಉಪಯೋಗಿಸುವಂತಹದ್ದು. 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವು ಎಲ್ಲ ಬಾಹ್ಯ ಪ್ರಪಂಚದೊಟ್ಟಿಗೆ ಒಂದು ಒಳಗಡೆಗೆ ತಗೊಂಬರುತ್ತವೆ, 5 ಹೊರಗಡೆಗೆ ಕೆಲಸ ಮಾಡುತ್ತವೆ. ಈ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇರ್ತವೆ. ಇವು ಎಲ್ಲವೂ ಸಹ, ಯಾವುದು ಸಹ ಈ ಭಗವಂತನಾದವನಿಗೆ, ಚೈತನ್ಯ ಶಕ್ತಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಇವು ಎಲ್ಲವೂ ಪ್ರಕೃತಿಯಲ್ಲಿ ನಡೀತಾ ಇರುವಂತಹದ್ದು, ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಈ ಅಂತಹ ಮಾಯೆಗೆ ನಾನು ಆ, ಒಳಪಟ್ಟಿದ್ದಲ್ಲ, ಅದು ನನಗೆ ನನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ನಾನು ಜನ್ಮವನ್ನು ತಾಳಿದ್ದೀನಿ ಅಂತಂದ್ಬಿಟ್ಟು ಭಗವಂತ ಸವಿವರವಾಗಿ ಈ ಶ್ಲೋಕದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಅರ್ಜುನನಿಗೆ ವಿವರಿಸಿದ್ದಾನೆ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇಲ್ಲ ಮತ್ತೆ ಮ್ಯಾಮ್. ಹೇಳಿದ ಇಲ್ಲ ಮ್ಯಾಮ್. ಹೇಳಿದ್ ಗೊತ್ತಾಯ್ತಲ್ವಾ? ಹಾ. ಇಬ್ಬರಿಗೂ ಗೊತ್ತಾಯ್ತಲ್ಲ? ಓಕೆ. ಹಾ ಮ್ಯಾಮ್. ಗೊತ್ತಾಗಿದೆ ಮ್ಯಾಮ್. ಹಾ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಈ ಥರದ್ದು ಯಾವ ಸಂದರ್ಭದಲ್ಲಿ ಇಂಥ ಅವತಾರಗಳು ಆಗತ್ತೆ ಅಂತ ಇವಾಗಲೇ ನಾವು ಹಿಂದಿನ ಶ್ಲೋಕದಲ್ಲೇ ಡಿಸ್ಕಸ್ ಮಾಡಿದ್ವಿ. ಈ ದಿನನಿತ್ಯ ವ್ಯವಹಾರದಲ್ಲಿ ಎಷ್ಟೋ ಭಗವಂತ ನಮಗೆ ಎಷ್ಟು ಹೆಲ್ಪ್ ಮಾಡಿರ್ತಾನೆ. ಏನು ನೀವು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಏನೋ ನನಗೆ ದೇವರೇ ಕಾಪಾಡೋದ್ನಪ್ಪ ಅಂತ ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳ್ಕೊಂಡಿರ್ತೀರ ಅಲ್ವಾ? ಇಲ್ಲ ಅಂತಂದ್ರೆ ನಂಗೆ ಏನಾದರೂ ಅನಾಹುತ ಆಗ್ತಾ ಇತ್ತು ಅಂತಂದ್ಬಿಟ್ಟು, ಓಹೋ ದೇವರೇ ಕಾಪಾಡ್ದ ಅಂತಬಿಟ್ಟು ಒಂದೊಂದ್ಸತಿ ಏನೋ ಒಂದು ಸ್ಕ್ರ್ಯಾಚಸ್ ಅದು ಇದು ಮಾಡ್ಕೊಂಡಿರ್ತೀವಿ, ಅದು ಬೇರೆ. ಆದರೆ ತುಂಬ ಸರ್ತಿ ನಾವು ಹಾಗೆ ಜ್ಞಾಪಿಸ್ಕೊಂಡು ಇರ್ತೀವಿ. ಅಂಥ ಸಂದರ್ಭದಲ್ಲೆಲ್ಲ ಭಗವಂತ ಹುಟ್ಟದ ಅಂತಾನೆ. ಮತ್ತೆ ಇದರ ಬಗ್ಗೆನೂ ಸ್ವಲ್ಪ ವಿಚಾರವನ್ನು ಇನ್ನೂ ಸ್ವಲ್ಪ ಮ್, ವಿಸ್ತಾರವಾಗಿ ನಾವು ಯೋಚನೆ ಮಾಡೋಣ. ಇದರಲ್ಲಿ ಧರ್ಮ ಅಂದ್ರೆ ಏನು, ನೀವಾಗಲೇ ಮೊದಲನೇ ಶ್ಲೋಕದಲ್ಲೇ ಒಂದಷ್ಟು ಹೇಳಿದ್ರಿ ಇಬ್ರು. ಆ ಧರ್ಮ ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಧರ್ಮದ ಅವನತಿ ಹೇಗಾಗತ್ತೆ, ಅವತಾರ ಅಂದರೆ ಏನು, ಅವತಾರಕ್ಕೆ ಕಾರಣ ಏನೆಂದು ಹೇಳುತ್ತಾರೆ ಅನ್ನೋದು ಈ ಶ್ಲೋಕವನ್ನು ಸ್ವಲ್ಪ ಓದ್ಕೊಂಡು ನಾವು ಅದರ ಅರ್ಥವನ್ನು ತಿಳ್ಕೊಂಡು ಇದನ್ನು ವಿಚಾರ ಮಾಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದರ ಅರ್ಥ, ಎಲೈ ಅರ್ಜುನ, ಯಾವಾಗಲೆಲ್ಲ ಧರ್ಮದ ಅವನತಿಯಾಗುವುದೋ, ಅಧರ್ಮವು ಹೆಚ್ಚುವುದೋ, ಆವಾಗಲೆಲ್ಲ ನಾನು ಅವತಾರ ಮಾಡುತ್ತೇನೆ. ಇದರ ಪದಶಃ ಅರ್ಥ ಯದಾ ಯದಾ, ಯಾವಾಗ, ಹೈ ಖಂಡಿತವಾಗಿಯೂ, ಧರ್ಮಸ್ಯ ಸದಾಚಾರದ, ಗ್ಲಾನಿಹಿ ಕುಸಿತ, ಭವತಿ ಆಗಿದೆ, ಭಾರತ ಅರ್ಜುನ, ಭಾರತದ ವಂಶಸ್ಥ, ಭರತ ವಂಶಸ್ಥ, ಅಭ್ಯುತ್ಥಾನಂ ಹೆಚ್ಚುವುದು, ಅಧರ್ಮಸ್ಯ ಅಧರ್ಮದ,
ತದಾ ಆ ಸಮಯದಲ್ಲಿ ಆತ್ಮಾನಂ ಸ್ವಯಂ ಸೃಜಾಮಿ ವ್ಯಕ್ತ ಅಹಂ ನಾನು. ಈ ಶ್ಲೋಕವನ್ನ ಇನ್ನೊಂದ್ಸತಿ ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ. ಪ್ರಶ್ನೆ ಇನ್ನೊಂದ್ಸತಿ ಇನ್ನೂ ತೋರಿಸ್ತೀನಿ. ಧರ್ಮ ಅಂದ್ರೇನು? ಧರ್ಮದ ಅವನತಿ ಹೇಗಾಗುತ್ತೆ? ಅವತಾರ ಅಂದ್ರೇನು? ಅವತಾರಕ್ಕೆ ಕಾರಣ ಏನು? ನೋಡಿ, ಯಾವಾಗ ಯಾವಾಗ ಧರ್ಮದ ಅವನತಿ ಆಗುತ್ತೋ, ಅವಧ ಅಧರ್ಮ ಹೆಚ್ಚಾಗುತ್ತೋ ಆವಾಗ ನಾನು ಅವತಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಧರ್ಮ ಅಂದ್ರೆ ಏನು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಉಷಾಜಿ, ನೀವು ಹೇಳ್ತೀರಾ ಧರ್ಮ ಅಂತಂದ್ರೆ ಏನು ಅಂತ? ಹಿಂದಿನ ಶ್ಲೋಕದಲ್ಲೇ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿದೀವಿ ನಾವು. ಹ್ಮ್. ಆ, ನಾನು ಅಂದ್ರೆ ಹ್ಮ್ ಗೊತ್ತಾಗ್ತಿಲ್ಲ ಮ್ಯಾಮ್, ಹೇಗೆ ವಿವರಣೆ ಕೊಡ್ಬೇಕು ಅನ್ನೋದು. ನೀವ್ ಹೇಳಿದ್ರಿ ಅಲ್ವಾ, ಇವಾಗ ಗಾಳಿ ಧರ್ಮ ಏನು ಅಂದ್ರೆ ಬೀಸುತ್ತೆ, ಅದು ಒಂದಿಷ್ಟು ಬೇಸುತ್ತೆ. ಯಾರನ್ನೋ ಹಾ, ಆ, ಏನು ನನ್ಗೆ ಇವ್ರು ಕೊಡ್ಬೇಕು, ಇವ್ರಿಗೆ ಕೊಡ್ಬಾರ್ದು ಅನ್ನೋದು ಭೇದ ಭಾವ ಏನಿಲ್ಲ. ಮಾಡದಂತೆ. ಆ, ಭೇದ ಭಾವ ಅದೇನಿಲ್ಲ. ಅದ್ರ ಧರ್ಮ ಏನು, ಬರೀ ಬೀಸೋದು ಬೀಸೋದು. ಅಲ್ವಾ? ಎಲ್ರಿಗೂ ಕೊಡೋದು. ಈ ಸೂರ್ಯನ್ಗೆ ನಾನು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಅನ್ನೋದೇನಿಲ್ಲ, ಯಾವಾಗ್ಲೂ ಬೆಳಗೋದಷ್ಟೇನೆ ಅದ್ರ ಧರ್ಮ. ಇವಾಗ ಹ್ಮ್. ಸ್ವಲ್ಪ ಸುಲಭವಾಗಿ ಗೊತ್ತಾಯ್ತಲ್ವಾ? ಅದಕ್ಕೆ ಹೌದು ಈ ಮ್ಯಾಮ್. ಆ, ಹಾಗೆ ಪ್ರತಿಯೊಂದು ವಸ್ತುಗಳು ಅವುಗಳ ಧರ್ಮಕ್ಕೆ ಅನುಗುಣವಾಗಿ ಅವು ಕೆಲಸ ಮಾಡುತ್ತವೆ. ಹೌದು. ಇವಾಗ ಮೆಣಸಿನ್ಕಾಯಿ ಇರುತ್ತೆ, ಅದು ಖಾರನೇ ಕೊಡೋದು, ಅದ್ರ ಧರ್ಮ ಅದು ತಾನೆ. ಹೌದು ಮ್ಯಾಮ್. ಸೌತೆಕಾಯಿ ಇರುತ್ತೆ, ಅದು ತಂಪೆ ಕೊಡೋದು. ಇದ್ರಲ್ಲಿ ಉಷ್ಣ, ಅದ್ರಲ್ಲಿ ತಂಪು ಅಂತಂದ್ರೆ ಇಲ್ಲ, ಅದ್ರ ಗುಣ ಅದು. ಅದನ್ನ ಉಪಯೋಗಿಸೋನು ನಾನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನನಗ್ ಗೊತ್ತಿರ್ಬೇಕು ಹಾ. ಅಲ್ವಾ? ಅದು ಹೇಗೆ ಹೇಳೋದು? ಹೇಳಿ. ಅದು ಸ್ವಲ್ಪ ಎಷ್ಟು ನಿಮ್ಗೆ ಗೊತ್ತಾಗುತ್ತಾ, ಫ್ಲಾಶ್ ಆಗುತ್ತೋ ಅಷ್ಟೇ ಹೇಳಿ ಸಾಕು. ಹ್ಮ್. ಯಾಕಂದ್ರೆ ಬ್ರೈನ್ಗೆ ಏನು ಕೆಲಸನೇ ಕೊಡದೆ ಸುಮ್ಮನೆ ಇಲ್ಲ ಕೇಳಿಸ್ಕೊಂಡ್ರೆ ಇಲ್ಲ, ಅದು ಅದು ಕರೆಕ್ಟ್ ಮ್ಯಾಮ್. ನಮ್ಮ ಧರ್ಮ ಅನ್ನೋದಂದ್ರೆ ಇವಾಗ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದು. ಆ ಹ್ಮ್ ನಮ್ಮ ಹ್ಮ್ ಅಂದ್ರೆ ಆ ಒಂದು ಏನಂತಾರೆ ಮ್ಯಾಮ್, ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತಿರ್ತೀರ, ಅಲ್ಲಿಯ ಆ ಧರ್ಮವನ್ನ ಪಾಲಿಸ್ಬೇಕು. ಪಾಲಿಸ್ಬೇಕು. ಮನೇಲಿ ಗೃಹಿಣಿಯಾಗಿರ್ತೀರ, ನಿಮ್ಮ ಗೃಹಿಣಿಯ ಧರ್ಮವನ್ನ ಪಾಲಿಸ್ಬೇಕು. ಧರ್ಮವನ್ನ ಪಾಲಿಸ್ಬೇಕು. ಹ್ಮ್. ಅಮ್ಮನಾಗಿ ಒಂದಷ್ಟು ಧರ್ಮ ಇರುತ್ತೆ, ಹೆಂಡತಿಯಾಗಿ ಒಂದಷ್ಟು ಧರ್ಮ ಇರುತ್ತೆ, ಮಗಳಾಗಿ ಒಂದಷ್ಟು ಧರ್ಮ, ಸೊಸೆಯಾಗಿ ಒಂದಷ್ಟು ಮತ್ತೆ ಧರ್ಮಗಳು ಧರ್ಮ. ಇರುತ್ತೆ ಅಲ್ವಾ? ಅದಕ್ಕೆಲ್ಲ ನಾವು ಸಮಂಜಸವಾದ ಒಂದು ಆ ಆ, ಇದನ್ನ ನಾವು ಆ, ಏನೋ ಅವಕ್ಕೆ ಒಂದು ಬೆಲೆಯನ್ನು ಕೊಡಬೇಕು ಅಲ್ವಾ? ಹ್ಮ್. ಹೌದು ಮ್ಯಾಮ್. ಅದೇನೆ ಕೊಟ್ಟು ಆ ಧರ್ಮ. ರೀತಿಯಲ್ಲಿ ನಾವು ಅದ್ರಲ್ಲಿ ನಾವು ನಡ್ಕೊಳ್ಬೇಕು. ಅದು ನನ್ನ ಧರ್ಮ, ನನ್ನ ಹೆಂಡತಿಯಾಗಿ, ಮಗಳಾಗಿ, ಆ ತಾಯಿಯಾಗಿ, ಅದು ನನ್ನ ಧರ್ಮ ಅಂತ ಆಗುತ್ತೆ. ಆ ಧರ್ಮ ಅನ್ನೋ ಪದದ ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಗ್ ಕೊಡೋದು ಅನ್ನೋದು ಅದು. ಅದರಲ್ಲಿ ನನ್ನಲ್ಲಿ ಹುದುಗಿರುತ್ತೆ. ಇವಾಗ ಒಬ್ಬರು ಡಾಕ್ಟರ್ ಏನು ಪೇಷಂಟ್ ನೋಡೋದೆ, ಆ ಆ, ಪೇಷಂಟ್ಗೆ ಏನಾಗಿದೆ ಸಮಸ್ಯೆಯನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಒಂದು ಪರಿಹಾರವನ್ನ ಹುಡುಕಿ ಕೊಡುವಂತಹದ್ದೇ ಧರ್ಮ ಒಬ್ಬ ಡಾಕ್ಟರ್ದು ಹೌದು. ಅಲ್ವಾ? ಹ್ಮ್. ಇವಾಗ ಮನೆಯಲ್ಲಿ ನಾನು ಗೃಹಿಣಿ ಆಗಿದ್ದೀನಿ, ನಾನು ಮನೆ ಆಡಳಿತವನ್ನೆಲ್ಲ ನಾನು ನೋಡ್ಕೊಳ್ಬೇಕು. ಅದು ಹ್ಮ್. ನನ್ನ ಧರ್ಮ. ಅದಕ್ಕೆ ಲೋಪ ಆಗದೆ ಇರೋ ರೀತಿಯಲ್ಲಿ ನಡ್ಕೊಳ್ಳೋದೇ ನಾನು ಅದಕ್ಕೆ ಒದಗಿಸಿದಂತಹ ನ್ಯಾಯ. ಆ, ಆ. ಅಂದ್ರೆ ಹಾಗಾದ್ರೆ ಧರ್ಮ ಅಂತಂದ್ರೆ ನಾನು ನನ್ನ ಕರ್ತವ್ಯಗಳಲ್ಲಿ ಲೋಪ ಇಲ್ಲದಂತೆ ಆ ಇದನ್ನ ಪರಿಪಾಲಿಸೋದನ್ನೇ ಧರ್ಮ ಅಂತ ಹೇಳ್ತೀವಿ. ಹ್ಮ್. ಆ ಹ್ಮ್. ಅಲ್ವಾ? ಹೌದು. ನಾವು ಸಮಾಜದಲ್ಲಿ ನಾವು ದಿನನಿತ್ಯ
ಯಾಕೆಂದ್ರೆ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಬದಲಾವಣೆಗಳನ್ನ ನಮ್ಮ ವ್ಯಕ್ತಿತ್ವದಲ್ಲಿ ಕಾಣಬಹುದು. ನಾವು ಕಾಣ್ಬೋದು. ಸಂತೋಷವಾಗಿರೋದಕ್ಕೋಸ್ಕರ ಈ ಭಗವದ್ಗೀತೆ. ಹೌದು ಮ್ಯಾಮ್. ಆಮ್, ನಮ್ಮ ಹ್ಮ್ ಹೇಳಿ. ಹೀಗೆ ಎಲ್ಲ ಅನೇಕ ಇದು ಧರ್ಮಗಳನ್ನ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪರಿಪಾಲನೆ ಪಾಲಿಸ್ಬೇಕು ಮಾಡಿ. ಮತ್ತೆ ಹೇಳ್ತಾರೆ ಈ ಅಧರ್ಮ ಅನ್ನೋದು ಹೆಚ್ಚಾಗತ್ತೆ ಅಂತ. ಹಾಗಾದ್ರೆ ಅಧರ್ಮ ಅನ್ನೋದು ಅದಕ್ಕೆ ಆಪೋಸಿಟ್, ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀರಾ? ಹ್ಮ್ ನಮ್ಮ ಕರ್ತವ್ಯದ ಏನಿದೆಯೋ ಅದನ್ನ ನಾವು ಪಾಲಿಸಿದಂತೆ ಇರುವಂತದ್ದು. ನಮ್ಮ ಹ್ಮ್ ಅಂದ್ರೆ ಈಗ ನೀವು ಹೇಳ್ದಾಗೆ ಡಾಕ್ಟ್ರುಗಳು ಆ ಇವಾಗ ದುಡ್ಡಿನ ಆಸೆಗಾಗಿ ಅದನ್ನ ತಮ್ಮ ಸ್ವಾರ್ಥಪರರಾಗ್ಬಿಟ್ರೆ. ಸ್ವಾರ್ಥಕ್ಕಾಗಿ ತಮ್ಮ ಇದನ್ನ ಬಿಟ್ಕೊಂಡ್ಬಿಡೋದು. ಇವಾಗ ಯಾವುದೇ ಕಾಯಕದಲ್ಲಾಗ್ಲಿ ಅದ್ರದ್ದು ಪಾಲನೆ ಮಾಡಿದಂತೆ ಅದಕ್ಕೆ ಬೇರೆ ದಾರಿ ಹುಡ್ಕೋದು ಅಧರ್ಮ ಆಗೋಗುತ್ತೆ. ಹೌದು. ಅಂದ್ರೆ ನಮ್ಮ ಧರ್ಮ ಎಲ್ಲೆಲ್ಲಿ ಹೇಗೆ ಮಾಡ್ಬೇಕೋ ಹಾಗೆಯೇ ಅದಕ್ಕೆ ನ್ಯಾಯವನ್ನ ಒದಗಿಸ್ಬೇಕು. ಹೇಗೆ ಒದಗಿಸ್ಲಿಲ್ಲ. ಇವಾಗ ನಾವು ಉದಾಹರಣೆಗಳ ಮೂಲಕ ನೋಡಿದ್ವಿ. ಸೂರ್ಯನ್ಗೆ ಬೆಳಗೋದೆ, ಅವನು ಒಬ್ಬರಿಗೆ ತಡೆ ಹಿಡಿದ್ಬಿಟ್ಟು ಒಬ್ಬರಿಗೆ ಕೊಡೋದು ಹಂಗೆ ಮಾಡಲ್ಲ ಅಲ್ವಾ? ಹಾಗೆ ನಮ್ಮ ಧರ್ಮವನ್ನ ನಾವು ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ಅದಕ್ಕೆ ನ್ಯಾಯವನ್ನ ಒದಗಿಸ್ಬಿಟ್ಟು ನಮ್ಮ ಕರ್ತವ್ಯನ ಪರಿಪಾಲನೆ ಮಾಡಬೇಕು. ಆದರೆ ನಮ್ಮ ಮನಸ್ಸು ದೋಷಪೂರಿತವಾಗಿದ್ದರೆ ಹ್ಮ್ ಆವಾಗ ಭೇದ ಭಾವಗಳನ್ನ ಎಣಿಸ್ತೀವಿ. ಅಂತ ಸಮಯದಲ್ಲಿ ಏನಾಗಬೇಕು, ಆವಾಗ ಅಧರ್ಮ ಅನ್ನೋದು ತಲೆ ಎತ್ತುತ್ತೆ ಅಲ್ವಾ? ಆವಾಗ ಭಗವಂತ ಬರ್ತಾನೆ, ಬರಬೇಕು ಅಂತ. ತುಂಬ ಜಾಸ್ತಿ ಆಗೋದು, ಈ ಅಧರ್ಮ ಜಾಸ್ತಿ ಆಗೋದ್ರೆ ಭಗವಂತ ಬರಬೇಕು. ಭಗವಂತನ ಅವತಾರವಾಗುತ್ತೆ. ಸರಿ. ಹ್ಮ್ ರತ್ನಾಜಿಯವರು ಏನು ಹೇಳ್ತಾರೆ ಕೇಳ್ಬಿಡೋಣ, ಆಮೇಲೆ ಆಮ್- ರತ್ನಾಜಿ, ನೀವು ಏನು ಹೇಳ್ತೀರಾ? ಹಾ, ಎಲ್ಲ ನೀವೇ ಹೇಳಿದಿರಲ್ಲ ಮ್ಯಾಮ್, ಇನ್ನೇನಿದೆ ನಾನು ಹೇಳಕ್ಕೆ. ಅದೇ ಇನ್ನು ಈಗ ಪೂರ್ತಿ ಹೇಳಿದ. ಹೇಳಿಲ್ಲ, ನಾನು ಇನ್ನು ಹೇಳೋದಿದೆ. ಓಕೆ ಓಕೆ. ಅದೇ ನೀವ್ ಹೇಳ್ದಾಗೆ ಧರ್ಮ ಅಂತ ಅಂದ್ರೆ ಈಗ ನಮ್ಗೆ ಏನು ನಮ್ ಕರ್ತವ್ಯ ಇರುತ್ತೆ ಅದನ್ನ ನಾವು ಜವಾಬ್ದಾರಿಯುತವಾಗಿ ಧರ್ಮದ ದಾರಿಯಲ್ಲಿ ನಡ್ಸ್ಕೊಂಡು ಹೋಗೋದೇ ಧರ್ಮ. ಅದನ್ನ ಬಿಟ್ಬಿಟ್ಟು ಈಗ ಒಂದು ಡಾಕ್ಟರ್ನೇ ತಗೊಂಡ್ರೆ ಅವ್ರ ಕರ್ತವ್ಯ ಏನಿದೆ ಎಲ್ಲಾ ರೋಗಿಗಳಿಗೂ ಒಂದೇ ತರ ನೋಡ್ಬೇಕು. ಅದ್ ಬಿಟ್ಬಿಟ್ಟು ದುಡ್ಡಿರೋರ್ಗ್ ಒಂಥರ, ಇಲ್ದೇ ಇರೋರ್ಗ್ ಒಂಥರ ಟ್ರೀಟ್ಮೆಂಟ್ ಕೊಡೋದು, ಬೇರೆ ತರ ಮಾತಾಡ್ಸೋದು, ಅಥವಾ 100 ರೂಪಾಯಿ ತಗೊಳ್ಳೋ ಕಡೆ 1,000 ರೂಪಾಯಿ ತಗೊಳ್ಳೋದು, ಅಥವಾ ನಂಗೆ ಇವತ್ ರಜಾ ಇದೆ, ನಿಂಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಾನ್ ಟ್ರೀಟ್ ಮಾಡಕ್ ಆಗಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕಳ್ಸೋದ್ರಿಂದ ಅದ್ರಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ಬೋದು, ಸಾವನ್ನಪ್ಬೋದು. ಅವ್ರು ಇಲ್ಲಾಂದ್ರೆ ಆ ಕೆಲಸ ಅವ್ರು ವಹಿಸ್ಕೋಬಾರ್ದಾಗಿತ್ತು, ಅವ್ರ ಡಾಕ್ಟರ್ನೇ ಓದ್ಬಾರ್ದಾಗಿತ್ತು. ಯಾಕಂದ್ರೆ ಬೇರೆಯವ್ರ ಜೀವನ್ ಜೊತೆ ಆಟ ಆಡೋದು ಯಾರಿಗೂ ರೈಟ್ಸ್ ಇಲ್ಲ. ಆದ್ರೆ ಅವ್ರು ಆ ಜಾಗದಲ್ಲಿ ಕೂತಿದ್ದಾರೆ ಅಂದ್ರೆ ಅವ್ರ ಕೇಪಬಿಲಿಟಿ ಇದೆ ಅಂತಾನೆ ದೇವ್ರು ಅವ್ರಿಗೆ ಆ ಶಕ್ತಿ ಕೊಟ್ಟಿರ್ತಾನೆ. ಅದನ್ನ ಅವರು ನಿಭಾಯಿಸ್ಬೇಕು. ಅದ್ರಲ್ಲಿ ಅವರು ನಿಭಾಯಿಸ್ದೇನೆ ಅಧರ್ಮದ ದಾರಿಯಲ್ಲಿ ಹೋಗೋದು, ನಂಗೆ ಇವತ್ತು ಆಗಲ್ಲಪ್ಪ ನೀನ್ ನಾಳೆ ಬಾ ಅಂದ್ರೆ ಅದು ಬೇರೆ ರೀತಿನೇ ಆಗೋಗುತ್ತೆ ಅವನಿಗೆ ಕಾಯಿಲೆ. ಒಂದೊಂದ್ ನಿಮಿಷಕ್ಕೂ ನಮ್ಮ ಆರೋಗ್ಯ ಚೇಂಜ್ ಆಗ್ತಾ ಇರುತ್ತೆ, ಅದರಿಂದ ಅವನಿಗೆ ತೊಂದ್ರೆ ಆಗತ್ತೆ. ಅಥವಾ ಅವನ ಹತ್ರ ದುಡ್ಡಿಲ್ಲ ಅಂದಾಗ ಅವ್ನ್ ಸಹಾಯ ಮಾಡ್ಬೋದಿತ್ತು, ಆದ್ರೂ ಮಾಡಲ್ಲ. ಅದು ಅಧರ್ಮದ ಕಡೆಗೆ ದಾರಿ. ಅಥವಾ ಏನೋ ಒಂದ್ ಸ್ಟ್ರೈಕ್ ಮಾಡ್ಕೊಂಡ್ರು ಇಡೀ ಇದನ್ನೇ ಹಾಸ್ಪಿಟಲ್ಲೇ ಬಾಗ್ಲಾಕ್ಬಿಡೋದು, ಇದೆಲ್ಲ ಆದಾಗ ಟ್ರೈ ಮಾಡ್ತಾರೆ ಬೇರೆ ಬೇರೆ ವ್ಯಕ್ತಿಗಳು ಅದನ್ನ ನಿವಾರಿಸ್ಬೇಕು, ಈ ತರ ರೋಗಿಗಳಿಗೆ ತೊಂದ್ರೆ ಆಗ್ಬಾರ್ದು, ಸಾರ್ವಜನಿಕರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಪ್ರಯತ್ನ ಎಷ್ಟೊಂದ್ ಜನ ಮಾಡ್ತಾರೆ, ಆದ್ರೂ ಆಗಲ್ಲ. ಅವಾಗ ಬರೋದೇ ಭಗವಂತ. ಸೊ ಅಲ್ಲಿ ಅವತಾರ ತಾಳೋದೆ ನಮ್ ಶ್ರೀಕೃಷ್ಣ ಪರಮಾತ್ಮ ಅಂತ. ಸೊ ನಮ್ ಹೀಗೆ ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾವಾಗೂ ಜಯ ಇರತ್ತೆ ಮ್ಯಾಮ್. ನಾವು ಧರ್ಮದ ದಾರಿಯಲ್ಲೂ ಹೋಗುವಾಗ ನಮ್ಗೆ ಯಾರೋ ತುಂಬಾ ತೊಂದ್ರೆ ಕೊಡ್ತಿದ್ದಾರೆ, ನಮ್ಮನ್ನ ಆ ಗುರಿ ತಲುಪ್ಲಿಕ್ಕೆ ಬಿಡ್ತಿಲ್ಲ ಅಂದಾಗ ನಮ್ಮ ಸಹಾಯಕ್ಕೆ ಬರೋದೇ, ಅಲ್ಲಿ ಅವತಾರ ಆಗೋದೇ ದೇವ್ರು ಮ್ಯಾಮ್. ಹ್ಮ್ ಹಾಗೆ ಇವಾಗ ಧರ್ಮ ಅಂತಂದ್ರೆ ನಾವು ಹೇಳ ನೋಡಿದ ಹಾಗೆ ಕ್ವಶನ್ ಹಾಕಿ ಸೂರ್ಯನಿಗೆ ಮ್ಯಾಮ್, ಒಂದು ಧರ್ಮ. ಕ್ವಶನ್ ಹಾಕಿ ಮ್ಯಾಮ್, ಇನ್ನೇನಾದ್ರು ಬಿಟ್ಟು ಹೋಗಿದ್ರೆ ನಂಗೆ ಹಾ, ಆಗುತ್ತಾ ಟ್ರೈ ಮಾಡಿ. ಆಯ್ತು.
ಅವತಾರ ಅಂದ್ರೇನು, ಅವತಾರಕ್ಕೆ ಕಾರಣ ಏನೆಂದು ಹೇಳುತ್ತಾರೆ. ಅದೇ ಈಗ ಧರ್ಮ ಅಂತ ಅಂದ್ರೆ ತಿಳ್ಕೊಂಡ್ವಿ. ಈಗ ಹೆಂಗೆ ಸೂರ್ಯ ಯಾರಿಗೂ ಭೇದ ಭಾವ ಮಾಡದೆ ಅವ್ರ ಧರ್ಮನ ಅವ್ರು ಪಾಲಿಸ್ಕೊಂಡು ಹೋಗ್ತಿದ್ದಾರೆ, ಅದೇ ಧರ್ಮ ಮ್ಯಾಮ್. ಧರ್ಮದ ಹ್ಮ್. ಅವನತಿ ಹೇಗಾಗುತ್ತದೆ ಅಂತ ಅಂದ್ರೆ, ಈಗ ಸೂರ್ಯನ ಬೆಳಗಕ್ ಬಿಡ್ದೇನೆ ಯಾರು ಇದು ಕೊಡಕ್ ಆಗಲ್ಲ. ಸೊ ನನ್ಗೆ ಅದಕ್ಕೆ ಎಕ್ಸಾಂಪಲ್ ಕೊಡಕ್ ಆಗಲ್ಲ. ಧರ್ಮದ ಅವನತಿ ಹೇಗಾಗುತ್ತದೆ ಅಂತ ಅಂದ್ರೆ, ಇವಾಗ ಹೇಳ್ದಂಗೆ ಡಾಕ್ಟರ್ ಅವ್ರ ಕೆಲ್ಸ ಅವ್ರು ಮಾಡದೆ ಹೋದಾಗ ಅದು ಧರ್ಮದ ಅವನತಿ ಆಗುತ್ತೆ. ಅಥವಾ ಮಾಡಕ್ ಯಾರು ಬಿಡದೇ ಇದ್ರೂನು ಅದು ಧರ್ಮದ ಅವನತಿನೇ ಕಾರಣ ಆಗುತ್ತೆ. ಅವತಾರ ಎಂದರೇನು ಅಂತ ಅಂದ್ರೆ, ಯಾವಾಗ ಧರ್ಮ ಅಧರ್ಮ ತಲೆ ತೂಗತ್ತೋ, ಅಂದ್ರೆ ಅಧರ್ಮ ತಲೆ ಎತ್ತಿ ಎಲ್ಲ ಧರ್ಮಗಳನ್ನ ನಾಶ ಮಾಡಕ್ ಶುರು ಮಾಡತ್ತೋ, ಎಲ್ರಿಗೂ ತೊಂದರೆ ಶುರುವಾಗುತ್ತೋ, ಅಲ್ಲಿ ಬರೋದೇ ಅವತಾರ. ಅಂದ್ರೆ ದೇವ್ರು ಅವತಾರ ಬೇರೆ ರೂಪದಲ್ಲಿ ಅವತಾರ ಎತ್ತಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಅವರು ಆ ಜಾಗದಲ್ಲಿ ಬೇರೆಯವ್ರನ್ನೆಲ್ಲ ಬಿಟ್ಟು ಅದನ್ನ ನಿವಾರಿಸಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೂ ಆಗಲ್ಲ, ಆಗದೇ ಇಲ್ಲ ಅಂದಾಗ ಅವರೇ ಬರ್ತಾರೆ. ಅದೇ ಅವತಾರ ಹ್ಮ್. ಮ್ಯಾಮ್. ಹ್ಮ್. ಅವತಾರಕ್ಕೆ ಆ, ಕಾರಣ ಗುರೂಜಿಗಳು ಏನೆಂದು ಹಾ ಅಕ್ಬರ್ ಇದು ಆ ಉದಾಹರಣೆಯನ್ನ ಕತೆ ಕೊಟ್ಟಿದ್ದಾರೆ ಚೆನ್ನಾಗಿ. ಕತೆ ಹೇಳಿದ್ರು. ಖಂಡಿತ ಖಂಡಿತ. ಅವ್ರ ಹ್ಮ್. ಮಗ ನೀರಲ್ಲಿ ಬಿದ್ದಾಗ ಅವ್ರು ಯಾರಿಗೂ ಹ್ಮ್. ಕಾಯಲ್ಲ, ಅವರೇ ಹೋಗ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಅಲ್ಲಿ ಅವ್ರು ಹೇಳ್ತಾರೆ, ನೀವ್ಯಾಕೆ ಹೋಗ್ತೀರಾ, ನಿಮ್ ಸೇವಕನ ಕರ್ಸೋದಿತ್ತಲ್ಲ ಅಂತ. ಅಲ್ಲಿ ಬಿದ್ದಿರೋದು ಬೇರೆ ಯಾರೋ ಅಲ್ಲಪ್ಪ, ನನ್ ಮಗ, ನನ್ ಸೇವಕನ್ ಕರ್ಸೋವರ್ಗು ನಾನ್ ಆ, ಕಾಯಕ್ ಆಗಲ್ಲ ಅಂತ. So, ಹಂಗೆ ಖಂಡಿತ. ನಾವೆಲ್ಲ ಭಗವಂತನ ಮಕ್ಕಳು, ಅವಾಗ ನಾವೆಲ್ಲ ಕಷ್ಟಪಡೋದು ನೋಡಿ ಹೌದು ಭಗವಂತನೇ ಹೌದು ಬರ್ತಾನೆ ಅಂತಂದ್ಬಿಟ್ಟು. ಹೌದು ಮ್ಯಾಮ್. ಆಮ್, ಮತ್ತೆ ಏನಾದ್ರು ಹೇಳ್ತೀರಾ? ಇಲ್ಲ ಮ್ಯಾಮ್, ಆಲ್ಮೋಸ್ಟ್ ಒಂದಷ್ಟು ಅರ್ಥ ಆಗಿದೆ. ಏನಾದ್ರು ಇದ್ರೆ ನೀವ್ ಇದೆ. ಅರ್ಥ ಮಾಡಿ. ಅದೇ ಹೀಗೆ ಧರ್ಮ ಅಂತಂದ್ರೆ ಅವುಗಳ ಸ್ವಧರ್ಮ. ಹೇಗೆ ಇವಾಗ ಬೆಂಕಿ ಅಂದ್ರೆ ಸುಡೋದೆ, ಬೆಂಕಿಲಿ ಕೈ ಇಟ್ಬಿಟ್ರೆ ನಾವು ಸುಟ್ಟೆ ಖಂಡಿತ. ಸುಡುತ್ತೆ. ಅದು ಧರ್ಮ ಹಾಗೆ ಅಲ್ವಾ? ಹೌದು ಮ್ಯಾಮ್. ನಾನು ಹೇಗೆ ಉಪಯೋಗಿಸ್ಬೇಕು ಆ ಹೌದು ರೀತಿಯಲ್ಲಿ ಉಪಯೋಗಿಸ್ಬೇಕು. ನಾನು ಒಳ್ಳೇದಕ್ಕಾದ್ರೂ ಉಪಯೋಗಿಸ್ಬೋದು, ಅಥವಾ ಕೆಟ್ಟದಕ್ಕಾದ್ರೂ ಉಪಯೋಗಿಸ್ಕೊಡ್ಬಹುದು. ಅದೇ ನನ್ನ ಒಂದು ಹೌದು ಬುದ್ಧಿಮತ್ತೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಹೌದು ಮ್ಯಾಮ್. ಹೇಗೆ ಒಬ್ಬ ಚಾಲಕ ಇರ್ತಾನೆ, ಅವನು ಪೆಟ್ರೋಲ್ ಹಾಕ್ತಾನೆ ಗಾಡಿಗೆ. ಪೆಟ್ರೋಲ್ ಅದು ಏನು ಮಾಡುತ್ತೆ, ಅದು ಕರ್ಕೊಂಡು ಹೋಗುತ್ತೆ ವಾಹನವನ್ನ. ಎಂಜಿನ್ಗೆ ಶಕ್ತಿಯನ್ನು ಕೊಟ್ಬಿಟ್ಟು ಕರ್ಕೊಂಡು ಹೋಗುತ್ತೆ. ಆದ್ರೆ ಇವನು ಸರಿಯಾಗಿ ಡ್ರೈವ್ ಮಾಡಕ್ ಬರ್ಬೇಕಲ್ಲ. ಇವನು ಸರಿಯಾಗಿ ಡ್ರೈವ್ ಮಾಡ್ಲಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಮಾಡ್ಕೊಳ್ತಾನೆ ತಾನೆ. ಅದು ಪೆಟ್ರೋಲಿನ ಒಂದು ತಪ್ಪಲ್ಲ. ಆ ರೀತಿಯಲ್ಲಿ ನನಗೆ ಈ ಜಗತ್ತಿನಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು, ಪ್ರಪಂಚದಲ್ಲಿ ವ್ಯವಹಾರ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆಯಾ ಸಂದರ್ಭಕ್ಕೆ ತಕ್ಕನ ಹಾಗೆ ಆಯಾ ಧರ್ಮಗಳಿಗೆ ಅನುಗುಣವಾಗಿ ನಾನು ಆ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಯಾವಾಗ ಒಂದು ಉನ್ನತವಾದ ಧರ್ಮ ಇರುತ್ತೆ, ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗಿನ ಧರ್ಮ, ಹೀಗೆ ಎರಡು ಮೂರು ಧರ್ಮಗಳು ಇವಾಗ ನಾವು ವಿಚಾರ ಮಾಡಿದ್ವಲ್ಲ. ಅದರಲ್ಲಿ ಮೇಲ್ಪಂಕ್ತಿಯಾದ ಧರ್ಮ ಮತ್ತು ಕೆಳಪಂಕ್ತಿಯ ಧರ್ಮ ಎರಡಕ್ಕೂ ಕ್ಲಾಶ್ ಬಂದಾಗ ಏನ್ ಮಾಡಬೇಕು? ಅವಾಗ ಮೇಲಿನ ಉನ್ನತವಾದ ಧರ್ಮಕ್ಕೆ ನಾವು ಒತ್ತು ಕೊಟ್ಟು ಅದರೊಟ್ಟಿಗೆ ನಿಲ್ಬೇಕು. ಅದೇ ಇವಾಗ ಶ್ರೀಕೃಷ್ಣ ಹೇಳ್ತಾ ಇರೋದು. ನೋಡಪ್ಪ, ನಿನ್ನ ಧರ್ಮ ಏನು? ನೀನು ಒಬ್ಬ ಮ್, ಯೋಧ, ರಾಜಕಾರಣಿ, ನೀನು ಅರಸ. ನಿನ್ನ ಧರ್ಮ ಪ್ರಜೆಗಳನ್ನ ಕಾಪಾಡೋದು. ಧರ್ಮವನ್ನ, ಏನು ಇಲ್ಲಿ ನಡೀತಾ ಇರೋ ಅಧರ್ಮವನ್ನ ಹಾಳು ಮಾಡಿಬಿಟ್ಟು ಹತ್ತಿಕ್ಕಿ ನೀನು ಧರ್ಮವನ್ನ ಸಂಸ್ಥಾಪನೆ ಮಾಡೋದು ನಿನ್ನ ಧರ್ಮ. ಅದಕ್ಕೆ ಮೊದಲು ಒತ್ತು ಕೊಡು. ನೀನು ನನ್ನ ಪಿತಾಮಹರು ಹೋಗ್ಬಿಟ್ರು, ನನ್ನ ಗುರುಗಳು ಹೋಗ್ಬಿಟ್ರು ಅಂತಂದ್ಬಿಟ್ಟು ನಿನ್ನ ದೇಹಕ್ಕೆ ಅಂಟುಕೊಂಡಿದ್ರೆ ಅದು ಆ, ನಿನ್ನ ಸ್ವಧರ್ಮಕ್ಕೆ ಅದು ವಿರುದ್ಧವಾದದ್ದು. ನೀನು ಮಾಡಬೇಕಾಗಿರೋದು ಈ ಮೇಲಿನ ಉನ್ನತವಾದ ಧರ್ಮವನ್ನ ಎತ್ತಿ ಹಿಡಿಯುವಂತಹದ್ದು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಹೀಗೆ ಇವಾಗ ಮಹಾಭಾರತದಲ್ಲಿ ಆ, ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಅದನ್ನು ಹೇಳ್ತಾರೆ. ಆದ್ರೆ ಅವತಾರ ಅಂದ್ರೆ ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ. ಅವತಾರ ಅನ್ನೋದು ಯಾವಾಗ ಯಾವಾಗ ಅಧರ್ಮ ಆಗುತ್ತೋ ಅಂತಂದ್ರೆ, ಇವಾಗ ನಾವೇ ಬೇಕಾದಷ್ಟು ಅಧರ್ಮಗಳು ನಡೀತಾ ಇದೆ. ಏನು ಎಲ್ಲ ಪೊಲ್ಯೂಷನ್ಗಳೇ, ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್, ಒಂದಲ್ಲ ಒಂದಲ್ಲ.
ಈ ಏನು ಜೆನೆಟಿಕಲಿ ಆಲ್ಟರ್ಡ್ ಆರ್ಗ್ಯಾನಿಸಮ್ಸ್ ಎಲ್ಲನೂ ನಾವು ತಗೊಳ್ಳೋ ತರಕಾರಿ ಮೊದಲುಗೊಂಡು ಅವು ಹಾಳು ಮಾಡಿದ್ದೀವಿ ತಾನೇ. ಹೀಗೆಲ್ಲ ಅವುಗಳು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಹೇಗೆ ಇದ್ವೋ ಅದಕ್ಕೆ ದೇವರ ಸೃಷ್ಟಿ ಸರಿಯಾಗೇ ಇತ್ತು. ಆದರೆ ನಾವು ಹೆಚ್ಚಿನ ಅತಿಬುದ್ಧಿ ಮಾಡಕ್ಕೆ ಹೋಗಿ ಅವನ್ನೆಲ್ಲ ಹಾಳು ಮಾಡಿ ಕಾಯಿಲೆಗಳಿಗೆ ಯಾರಿಗೆ ಬರ್ತಾ ಇದೆ? ಅವುಗಳಿಂದಲೇ ಬರ್ತಾ ಇರೋದು ತಾನೇ. ಈ ಜೆನೆಟಿಕಲಿ ಆಲ್ಟರ್ಡ್ ಇವು ಎಲ್ಲ ಬರೋದ್ರಿಂದ ಅವುಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದನೇ ಅನೇಕವಾದ ಒಂದು ಡಿಸೀಸಸ್ ಬರ್ತಾ ಇರೋದು. ಅವುಗಳನ್ನು ಮಾಡೋದಕ್ಕೆ ಇನ್ನೊಂದಷ್ಟು ಮೆಡಿಸನ್ಸ್ ಕಂಡುಹಿಡಿಯೋದು, ಇನ್ನೂ ಅಷ್ಟು ರಿಸರ್ಚ್ಗಳು ಮಾಡೋದು. ಹೀಗೆ ಒಂದು ರಿಸರ್ಚಿಂದ ಹಾಳು ಮಾಡ್ತಾರೆ, ಇನ್ನೊಂದು ರಿಸರ್ಚ್ ಮಾಡ್ತಾರೆ, ಅದು ಸರಿಯಾಗಿ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾನೂ ಇಲ್ಲ. ಈ ರೀತಿಯಲ್ಲಿ ಎಲ್ಲ ಹದಗೆಟ್ಟು ಕೂತಿರುತ್ತೆ. ಆದರೆ ಪೂರ್ತಿಯಾಗಿ ಇಲ್ಲ ಇದು ನಡೆಯಲ್ಲ, ಈ ವ್ಯವಸ್ಥೆ ನಡೆಯೋದೇ ಇಲ್ಲ ಅಂತ ಅಂದಾಗ ಭಗವಂತನ ಅವತಾರ ಆಗತ್ತೆ. ಈ ಜನಸಂಖ್ಯೆ ಸ್ಫೋಟನೇ ಒಂದು ತೆಗೆದುಕೊಳ್ಳೋಣ, ಅದನ್ನು ಸರಿ ಮಾಡೋದಕ್ಕೆ ಯಾವ ಯಾವ ರೀತಿಯಲ್ಲಿ ಆಗತ್ತೆ. ಈ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು, ಸುನಾಮಿ ಆಗಿರಬಹುದು, ಬೇರೆ ಬೇರೆ ಈ ಕೊರೋನಾ ಇರ್ಬೋದು, ಬೇರೆ ಡಿಸೀಸಸ್ ಇರ್ಬೋದು, ಅವುಗಳೆಲ್ಲ ಏನು ಅದೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಕೃತಿ ಹುಡುಕೊಳ್ಳುವಂತಹ ಮಾರ್ಗಗಳು. ಇವುಗಳೆಲ್ಲ ಅವತಾರ ಅಲ್ಲ ಅಂತಂದ್ಬಿಟ್ಟು ನಾವು ಅನ್ಕೊಳಕ್ಕಾಗಲ್ಲ. ಈ ರೀತಿಯಲ್ಲೂ ಅವತಾರ ಆಗ್ಬೋದು. ಆದರೆ ಇಲ್ಲಿ ನಾವು ಇವಾಗ ಶಂಕರಾಚಾರ್ಯರು ಮತ್ತು ಬೇಕಾದಷ್ಟು ಬಸವಣ್ಣನವರು ಹೀಗೆ ಧರ್ಮ ಸಂಸ್ಥಾಪನಾ ಕಾರ್ಯ ಮಾಡದಿರುವಂತಹ ಮಹಾನ್ ವ್ಯಕ್ತಿಗಳು ಇದ್ದಾರೆ. ಅವರು ಯಾವಾಗ ನಾವು ಈ ಸನಾತನ ಧರ್ಮ ಹಾಳಾಯಿತು ಅಂದಾಗ ಅವರು ಎದ್ದು ನಿಂತು ಅವಾಗ ಅದನ್ನು ನಿಲ್ಲಿಸ್ತಾರೆ. ಅದು ಸಹ ಅವತಾರವೇ. ಈ ರೀತಿಯಲ್ಲಿ ಸಮಾಜ ಸುಧಾರಕರು ಎಷ್ಟೋ ಜನ ಇರ್ತಾರೆ. ಅವರೆಲ್ಲರೂ ಭಗವಂತನ ಅವತಾರ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದರೆ ಸಮಾಜ ಸುಧಾರಣೆ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಮಾಡಿರ್ತಾರೆ. ಅವರೆಲ್ರಿಗೂ ಸಹ ನಾವು ನಮ್ಮ ಕೃತಜ್ಞತೆಗಳನ್ನು ತಿಳಿಸ್ಲೇಬೇಕು. ಅವರು ಸಾಮಾನ್ಯ ಜನಕ್ಕೆ ಅವರ ಒಂದು ಪೂರ್ತಿ ಜೀವನವನ್ನೇ ಮುಡಿಪಾಗಿಟ್ಟು ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ಸಹ ನಾವು ನೆಮ್ಮದಿಯಾಗಿ ಇಲ್ಲಿ ಇರಬೇಕು ಅಂತಂದರೆ ಅವರ ಎಲ್ಲರ ಸೇವೆಯೂ ಸಹ ಆ, ಆ, ಸೇವೆಯಿಂದಲೇ ನಾವು ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯವಾಗಿರುವಂತಹದ್ದು. ಅದೆಲ್ಲವೂ ಅವತಾರವೇ. ಹೀಗೆ ಅಧರ್ಮವನ್ನು ಹತ್ತಿಕ್ಕುವಾಗ ಭಗವಂತನ ಅವತಾರ ಆಗುತ್ತೆ. ಅವತಾರ ಅಂತಂದರೆ ನಾವು ಹಿಂದಿನ ಶ್ಲೋಕದಲ್ಲಿ ಒಂದಷ್ಟು ಆ, ನಾವು ಚಿಂತನೆಯನ್ನು ಮಾಡಿದ್ವಿ. ಈ ಅವತಾರ ನಾವು ಒಳಗಡೆ ಸಹ ಹೇಗಾಗಬೇಕು? ನಮ್ಮಲ್ಲಿ ಧರ್ಮದ ವಿಚಾರಗಳು ಒಂದಷ್ಟಿರುತ್ತೆ, ಮತ್ತು ಅಧರ್ಮದ ವಿಚಾರಗಳು ಒಂದಷ್ಟಿರುತ್ತೆ. ಒಂದು ಕೆಲಸವನ್ನು ಮಾಡಬೇಕಾ ಅಂತಂದರೆ ನಾನು ಯಾವ ಮಾರ್ಗದಲ್ಲಿ, ಯಾವ ನನ್ನಲ್ಲಿರುವಂತಹ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಎರಡರಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗಿ ನಾನು ಈ ಒಂದು ಕರ್ಮವನ್ನು ಮಾಡಬೇಕು ಅನ್ನೋದನ್ನು ನಾನು ಯೋಚನೆಯನ್ನು ಮಾಡಬೇಕು. ಒಂದು ಧರ್ಮ, ಒಂದು ಅಧರ್ಮ ಎರಡಕ್ಕೂ ಫೈಟಿಂಗ್ ಆದಾಗ ನಾನು ನನ್ನ ಮನಸ್ಸಿನಲ್ಲಿ ನಾನು ಭಗವಂತನ ಅವತಾರವನ್ನು ತರಬೇಕು. ಆಗ ಆ ಜ್ಞಾನ ಅನ್ನುವಂತಹ ಭಗವಂತನ ಅವತಾರ ಬಂದಾಗ ನನಗೆ ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನನ್ನ ವಿವೇಕ ಅನ್ನೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ವಿಚಾರ ಮಾಡೋದು ಗೊತ್ತಾಗತ್ತೆ. ಅಲ್ಲಿ ಭಗವಂತ ನನ್ನ ಬುದ್ಧಿಯಲ್ಲಿ ಅವತಾರವಾದಾಗ ಮಾತ್ರ ಆ ಒಂದು ವಿಶ್ಲೇಷಣಾ ಶಕ್ತಿ, ವಿವೇಚನೆ ಅನ್ನೋದು ಬರುತ್ತೆ. ಆವಾಗ ಸರಿಯಾದ ಕೆಲಸವನ್ನು ನಾನು ಮಾಡ್ತೀನಿ. ಹೀಗೆ ಭಗವಂತನನ್ನು ನನ್ನಲ್ಲಿ ಅವತಾರವಾಗುವ ರೀತಿಯಲ್ಲಿ ನಾನು ಮಾಡ್ಕೊಳ್ಬೇಕು. ಏನಾದರೂ ಕ್ವಶನ್ ಇದೆಯಾ?
ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಈಗಾಗಲೇ 12 ಆಗೋಗಿದೆ. ಇನ್ನೊಂದು ಶ್ಲೋಕ ಮಾಡಿಬಿಡೋಣವಾ, ಅಥವಾ ಮಾಡಿಬಿಡೋಣ ಅನ್ಸುತ್ತೆ, ಲಾಸ್ಟ್ ವೀಕು ಮಾಡಿಲ್ಲ ಅಲ್ವಾ? ಹಾ ಮ್ಯಾಮ್. ಅಥವಾ ಮನೇಲಿ ಏನಾದರೂ ನಿಮಗೆ ತೊಂದರೆಗಳಿದ್ದರೆ ಸ್ಟಾಪ್ ಬೇಕಾದ್ರೂ ಮಾಡೋಣ, ಅದಕ್ಕೇನಿಲ್ಲ. ಬೇಗ ಮುಗಿಸ್ಬಿಡೋಣ ಇನ್ನೊಂದು 10 ಮಿನಿಟ್ಸಲ್ಲಿ. ಈ ಶ್ಲೋಕ ಏನು ಹೇಳುತ್ತೆ, 8ನೇ ಶ್ಲೋಕ. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳ ರಕ್ಷಣೆಗಾಗಿಯೂ ದುಷ್ಟರ ವಿನಾಶಕ್ಕಾಗಿಯೂ ಮತ್ತು ಧರ್ಮದ ಸಂಸ್ಥಾಪನೆಗಾಗಿಯೂ ಪ್ರತಿ ಯುಗದಲ್ಲಿಯೂ ನಾನು ಅವತರಿಸುತ್ತೇನೆ. ಯುಗಗಳು ಅನ್ನೋದು ಒಂದು ಕಾಲಮಿತಿ ಅನ್ನೋದು ಯಾವುದಕ್ಕಾದ್ರೂ ನಾವು ಉಪಯೋಗಿಸಬಹುದು. ಯುಗಗಳು ಅಂದರೆ ನಾವು 4 ಯುಗಗಳು ಆ ರೀತಿ ಎಲ್ಲಾದರೂ ಉಪಯೋಗಿಸ್ಬೋದು. ಆದರೆ ಒಂದೊಂದು ನಮ್ಮ ಜೀವನದಲ್ಲಿ ಒಂದೊಂದು ಕ್ಷಣವೂ ಒಂದೊಂದು ಯುಗ ಅನ್ನುವ ರೀತಿಯಲ್ಲಾದರೂ ಬೇಕಾದರೆ ತೆಗೆದುಕೊಳ್ಬಹುದು. ನಾವು ಆ ರೀತಿಯಲ್ಲೇ ತೆಗೆದುಕೊಳ್ಬೇಕು. ಒಂದು ಯುಗ ಅನ್ನೋದು ಈ ಒಂದು ತ್ರೇತಾಯುಗ, ಸತ್ಯಯುಗ, ಆ, ದ್ವಾಪರ ಯುಗ, ಮತ್ತು ಯಾವ ಕಲಿಯುಗ, ಈ ರೀತಿ 4 ಯುಗಗಳಿಗೆ ಸೀಮಿತವಾಗಿ ನಾವು ಇಡೋ ಹಾಗಿಲ್ಲ. ದಿನವೂ ಒಂದೊಂದು ಕ್ಷಣವೂ ಒಂದೊಂದು ಯುಗವೇ. ಅಲ್ಲಿ ಹೇಗೆ ಆ, ಧರ್ಮ ಸಂಸ್ಥಾಪನೆ ಆಗತ್ತೆ, ಹೇಗೆ ಭಗವಂತ ಪ್ರತಿ ಕ್ಷಣದಲ್ಲೂ ಆ, ಹೇಗೆ ಬಂದು ನಿಂತ್ಕೊಂಡು ಆ, ನಮ್ಮಲ್ಲಿಯೇ ಊದ್ಯವಾಗಬಹುದು, ಅಥವಾ ಬಾಹ್ಯದಲ್ಲಿ ಆ, ಭಗವಂತ ಬಂದು ರಕ್ಷಣೆಯನ್ನು ಮಾಡಬಹುದು, ಇದನ್ನು ತಿಳ್ಕೊಳ್ಳೋಣ. ಭಗವಂತ ಅವತಾರದ ಉದ್ದೇಶ ಉದ್ದೇಶವನ್ನು ಇಲ್ಲಿ ಹೇಳ್ತಾರೆ. ರತ್ನಾಜಿ ಹೇಳ್ತೀರಾ? ಹೀಗೆ ಹಾ ಸಾಧುಗಳ ಮ್ಯಾಮ್. ಹಾ, ರಕ್ಷಣೆಗೋಸ್ಕರ ಬರ್ತಾರೆ. ಕ್ವಶನ್ ಒಂದ್ಸಲ ಹಾಕಿ ಮ್ಯಾಮ್. ಅದೇ ಅವತಾರದ ಉದ್ದೇಶ ಏನು? ಓಕೆ, ಅವತಾರದ ಉದ್ದೇಶ ತಿಳಿಸಿ. ಆಲ್ಮೋಸ್ಟ್ ಅವಾಗ್ಲೇ ಕವರ್ ಆಗೋಗಿದೆ ಮ್ಯಾಮ್. ಸ್ವಲ್ಪ ಆಗಿದೆ, ಆಗಿದೆ. ಅದೇ 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 ನೀವ್ ಆಗ್ಲೇ ಹೇಳ್ದಾಗೆ ಸಾಧು ಸಂತರುಗಳು ಆ ನಮ್ಮ ಅಂದ್ರೆ ನಮ್ಮ ಸಹಾಯಕ್ಕೋಸ್ಕರನೇ ಇದ್ದಾರೆ. ಅವ್ರು ಆಲ್ರೆಡಿ ಯಾವ್ದೋ ಜನ್ಮದ ಪುಣ್ಯ ಕರ್ಮಗಳ ಫಲವಾಗಿ ಅವರು ಈ ಜನ್ಮದಲ್ಲೂ ಆ ಜನ ಜನಗಳ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಈಗ ನೀವು ಇವ್ರು ಹೇಳ್ದಂಗೆ ಏನ್ ಹೇಳ್ತಾರೆ, ಆ ಈಗ ಚುನಾವಣೆಯಲ್ಲಿ ಗೆದ್ದು ನಮ್ಮ ಒಳಿತಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ಜನಗಳ ರಕ್ಷಣೆಗೆ ಏನ್ ಬೇಕು ಅದನ್ನೆಲ್ಲ. ಆದ್ರೆ ಇವ್ರು ಎಲ್ಲಾರ್ನು ಕೂಡ ನಾವು ನಮ್ಮ ಸಹಾಯಕ್ ಬಂದವ್ರನ್ನೆಲ್ಲ ನಾವು ದೇವ್ರ ರೂಪದಲ್ಲೇ ಕಾಣ್ಬೇಕು. ಆದ್ರೂ ಅವರು ಸಾಧುಗಳು ರಕ್ಷಣೆಗಾಗಿಯೂ ದುಷ್ಟರ ವಿನಾಶಕ್ಕಾಗಿಯೂ ಅವ್ರಿಗೆ ಏನಾದ್ರೂ ತೊಂದ್ರೆ ಆಗ್ತಿದೆ ಅಂದ್ರೆ, ಅವರು ಅಧರ್ಮದ ಕಡೆ ಜನ ಹೋಗ್ತಾನೆ ಇದ್ದಾರೆ, ಅವ್ರ ಮಾತ್ ಕೇಳ್ತಾ ಇಲ್ಲ, ಅವ್ರಿಗೂ ರಕ್ಷಣೆ ಇಲ್ದೇ ಇರೋ ತರ ಆಗ್ತಾ ಇದೆ, ತುಂಬಾ ವಿನಾಶಕಾರಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ನಡೀತಾ ಇದೆ ಅಂತ ಅಂದಾಗ ಅವ್ರ ಕೈಲೂ ಪಾಪ ಮಾಡಕ್ ಆಗ್ತಾ ಇಲ್ಲ. ಈಗ ಒಬ್ಬೊಬ್ರೆ ಇರ್ತಾರೆ, ಈಗ ಊರಲ್ಲಿ ಇರೋ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಅವ್ರ ಕೈಲಿ ಏನು ಮಾಡಕ್ ಆಗ್ಲಿಲ್ಲ, ಊರಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ, ಅವ್ರ ಮೇಲಧಿಕಾರಿಗಳು ಇರ್ತಾರೆ, ಅವರೂ ಮಾಡಕ್ ಆಗ್ಲಿಲ್ಲ, ಕೊನೆಗೆ ಮುಖ್ಯಮಂತ್ರಿನೂ ಏನು ಮಾಡಕ್ ಆಗ್ಲಿಲ್ಲ ಅಂದಾಗ ಅಲ್ಲಿ ದೇವ್ರು ಅವ್ರ ಸಹಾಯಕ್ಕೋಸ್ಕರ, ಅವ್ರ ಸಹಾಯದಿಂದ ನಮ್ಗೂ ಸಹಾಯ ಆಗತ್ತೆ, ಬಟ್ ಅವರ ರಕ್ಷಣೆಗೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುತ್ತಾರೆ ಅಂತ, ಅಂದ್ರೆ ಇನ್ನೊಂದು ಅವತಾರ ತಾಳ್ತಾರೆ. ದುಷ್ಟರ ವಿನಾಶಕ್ಕಾಗಿಯೂ ಸಾಧುಗಳ ರಕ್ಷಣೆಗಾಗಿಯೂ ಧರ್ಮದ ಸಂಸ್ಥಾಪನೆಗಾಗಿಯೂ ಪ್ರತಿಯುಗದಲ್ಲಿಯೂ ನಾನು ಅವತರಿಸುತ್ತೇನೆ. ಅಂದ್ರೆ ಯಾರ್ಯಾರೆಲ್ಲ ಧರ್ಮದ ಹಾದಿಯಲ್ಲಿ ನಡೀತಿರ್ತಾರೆ, ಧರ್ಮದ ಸಂಸ್ಥಾಪನೆಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ತೊಂದ್ರೆ ಉಂಟಾದಾಗ ನಾನು ಅಲ್ಲಿ ಬಂದು ಅವರಿಗೆ ಅವತಾರ ತಾಳಿ ಅವರಿಗೆ ಸಹಾಯ ಮಾಡ್ತೀನಿ. ಅಂದ್ರೆ ಅಧರ್ಮ ತಲೆ ದೂರ್ದಾಗ ಖಂಡಿತ ನಾನು ಅಲ್ಲಿ ಬರ್ತೀನಿ ಅಂತ ಮ್ಯಾಮ್. ಉಷಾಜಿ, ನೀವೇನು ಹೇಳ್ತೀರಾ?
ನಾವ್ ಹೆಂಗೆ ಒಂದ್ಸತಿ ಕೇಳ್ಪಟ್ಟಿದ್ದೆ ಇದೊಂಥರ ಆ ಗುರುಗಳನ್ನ ಆ ಅತ್ಯಂತ ಪ್ರಿಯವಾದವ್ರಂತೆ ದೇವ್ರಿಗೆ. ಅವರು ಹ್ಮ್ ಅವ್ರನ್ನೆಲ್ಲ ಗುರುಗಳನ್ನ ದೇವರು ಸೃಷ್ಟಿ ಮಾಡೋದನ್ನೇ ದೇವ್ರದ್ದು ಅಂಶ ಇರುತ್ತಂತೆ. ಅವರು ನಮ್ಮನ್ನ ಒಳ್ಳೆ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಅಂತ ಇರ್ತಾರಂತೆ. ಹ್ಮ್ ನಾವು ದೇವ್ರ ಹತ್ರಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅವರುಗಳು ನಮ್ಗೆ ದಾರಿದೀಪವಾಗಿರ್ತಾರೆ ಅಂತ. ಹ್ಮ್ ಹ್ಮ್ ಇವಾಗ ಆ ಧರ್ಮ ಸಂಸ್ಥಾಪನೆ ಮಾಡುವಂತ ಗುರುಗಳದ್ದನು ಆ ಕೈಲೂ ಆ ಆ, ಅವರುಗಳನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ದೇವ್ರು. ಅವರ ತೊಂದರೆಯಲ್ಲಿದ್ದಾಗ ಆ ದೇವರನ್ನ ಅವತಾರದ ರೂಪದಲ್ಲಿ ಬಂದು ಅವರನ್ನ ಕಾಪಾಡ್ತಾನೆ. ಅಂದ್ರೆ ಇವಾಗ ಗುರುಗಳು ಅನ್ನೋದು ಒಂದು ಇದನ್ನ ಹೇಳ್ದೆ, ಅಂದ್ರೆ ಯಾರು ತನ್ನ ಧರ್ಮಗಳನ್ನ ಪರಿಪಾಲಿಸ್ತಾ ಇರ್ತಾರೋ ಆ ಅವ್ರಿಗೆ ಎಷ್ಟೇ ಕಷ್ಟ ಸುಖಗಳು ಬಂದ್ರು ಅದನ್ನ ಧೈರ್ಯದಿಂದ ಅದನ್ನ ಮುನ್ನುಗ್ಗೋ ಇದಕ್ಕೆ ಆ ಧರ್ಮದ ಪಾಲನೆಗಾಗಿ ಆ ದೇವರ ಅವತಾರದಲ್ಲಿ ಬಂದು ಅವ್ರನ್ನ ಕಾಪಾಡ್ತಾನೆ. ಅದು ನೀವು ಒಂದು ಎಕ್ಸಾಂಪಲ್ ಕೊಟ್ರಿ. ಇವಾಗ ದಾರಿಲಿ ಹೋಗ್ತಿದ್ವಿ, ಏನೋ ಒಂದು ತೊಂದರೆ ಆಯ್ತು, ಬೇರೆ ಒಬ್ಬನ ಅವನು ಎಷ್ಟೇ ಕೆಟ್ಟವನಾದ್ರೂ ಆ ಕ್ಷಣದಲ್ಲಿ ಅವನು ಬಂದು ಆ ಅವನ ಒಳಗಡೆ ಒಂದು ದೇವ್ರನ ಅಂಶ ಇರೋದ್ರಿಂದ ಅವನು ಅವ್ರನ್ನ ಕಾಪಾಡ್ತಾನೆ. ಹ್ಮ್ ಅದು ಒಂದು ಏನ್ ಹೇಳ್ಬೋದು. ಇಷ್ಟೇ ಮ್ಯಾಮ್. ಹ್ಮ್ ಚೆನ್ನಾಗಿ ಹೇಳಿದ್ರೆ ಇಬ್ರುನ. ಹೀಗೆ ಆ, ನಾವು ಸಾಕಷ್ಟು ಹಿಂದಿನ ಶ್ಲೋಕಗಳಲ್ಲೇ ಇದರ ಒಂದು ವಿಶ್ಲೇಷಣೆಯನ್ನು ಮಾಡಾಗಿದೆ. ಇಲ್ಲಿ ಈ ಚಿತ್ರದಲ್ಲೂ ಸಹ ತೋರಿಸ್ತಾರೆ ಹೇಗೆ ರಾಮ ರಾವಣನನ್ನು ಸಂಹಾರ ಮಾಡ್ತಾ ಇರೋದು. ರಾವಣ ಅನ್ನೋದು ಬೇಕಾದಷ್ಟು ಅವನು ಆ, ರಾಜಸಿಕ ಗುಣಕ್ಕೆ ಹೆಸರು ವಾಸಿಯಾದಂಥವನು. ಅವನು ಎಲ್ಲವನ್ನು ಸ್ವಾರ್ಥಕ್ಕಾಗಿ ಅವನು ಎಲ್ಲವನ್ನು ಆ, ತನ್ನ ವಶಕ್ಕೆ ಮಾಡ್ಕೊಂಡ್ಬೇಕು. ಅಷ್ಟ ದಿಕ್ಪಾಲಕರನ್ನು ಸಹ ಅವನು ತನ್ನ ಅಡಿಯಾಳಾಗಿ ಮಾಡ್ಕೊಂಡಿದ್ದಂಥವನು. ಈ ಸೀತೆಯನ್ನ ಸಹ ಮನಸ್ಸಿಗೆ ಹೋಲಿಸ್ತಾರೆ. ಈ ರಾವಣನ ಅಹಂ ಹಾಗೆ ಹೋಲಿಸಿ ಹೇಳ್ತಾರೆ. ಈ ಮನಸ್ಸನ್ನ ಈ ಅಹಂ ಏನಿರುತ್ತೆ ಅದು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಈ ಆತ್ಮಾರಾಮ ಬಂದು ಸೀತೆಯನ್ನ ಆ, ಅಹಮ್ಮನ್ನ ಸಂಹಾರ ಮಾಡಿ ಸೀತೆಯನ್ನ ಬಿಡುಗಡೆ ಮಾಡಿಕೊಂಡು ಕರ್ಕೊಂಡು ಹೋಗುವಂತಹದ್ದು. ಈ ಈ ಆತ್ಮನಿಗೆ ಗೊತ್ತಿಲ್ಲ ಅದು ಅದು ಅಹಂ ಕೆಳಗಡೆ ಕೆಲಸ ಮಾಡಿಬಿಡ್ತಾ ಇರುತ್ತೆ. ನಾವು ಜೀವಿಗಳಾಗಿ ನಾವು ನೋಡಿದಾಗ ಆ ರೀತಿಯಲ್ಲಿ ಇದ್ದಾಗ ನಮಗೆ ಯಾವಾಗ ನಮ್ಮ ಆತ್ಮ ಅನ್ನೋದಿದೆ, ನಾನು ಆತ್ಮಸ್ವರೂಪಿ, ನಾನು ಈ ಅಹಂ ಅನ್ನೋದು ಒಂದು ಸೂಡೋ ಎಂಟಿಟಿ ಥರ, ಅದು ನಿಜವಾಗ್ಲೂ ಇದೆ ಅಂತಂದ್ಬಿಟ್ಟು ಅಲ್ಲ. ಆದ್ರೆ ನಾವು ಇದೆ ಅಂತಂದ್ಬಿಟ್ಟು ಅದಕ್ಕೆ ಅಂಟ್ಕೊಂಡು ಇದೀವಿ. ಯಾಕೆಂದ್ರೆ ನಾನು ಆಗ್ಲೇ ವಿವರಿಸಿದ ಹಾಗೆ ನಮಗೆ ಅಜ್ಞಾನ, ಈ ಮಾಯೆಯಿಂದ ನಮಗೆ ಆವರಣ ಶಕ್ತಿಯಿಂದ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನನಗೆ ಆತ್ಮ ಅನ್ನೋದೇ ಗೊತ್ತೇ ಇಲ್ಲದೆ ಇರೋದ್ರಿಂದ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಈ ಅಜ್ಞಾನದಲ್ಲಿ ಹೊರ ಪ್ರಪಂಚದೊಟ್ಟಿಗೆ ಆನಂದಕ್ಕಾಗಿ ಕೆಲಸವನ್ನ ಮಾಡ್ತಾ ಇರ್ತೀನಿ. ಹೀಗೆ ಆತ್ಮಾರಾಮನ ಉದಯ ಆದಾಗ ನಾನು ನನ್ನ ಸ್ವರೂಪ ಲಕ್ಷಣದಲ್ಲಿ ನಿಂತ್ಕೊಳ್ತೀನಿ. ಅದೇ ಆನಂದಮಯವಾದಂತಹ ಸ್ಥಿತಿ. ಹೀಗೆ ಯಾವಾಗ ಆ, ಧರ್ಮ ಮತ್ತು ಅಧರ್ಮ ಎರಡು, ಸಾಧುಗಳ ರಕ್ಷಣೆ ಮತ್ತು ದುಷ್ಟರ ಶಿಕ್ಷೆ, ಹೀಗೆ ಆ, ಮಾಡೋದಕ್ಕೋಸ್ಕರ ಈ ಪರಮಾತ್ಮನ ಒಂದು ಉದಯ ಆಗಬೇಕು. ಇಲ್ಲೇ ಆ, ಆ, ಸಹ ಪ್ರಹ್ಲಾದನ ರಕ್ಷಣೆ ಮಾಡಿ ನರಸಿಂಹ ಅವತಾರದಲ್ಲಿ ಹಿರಣ್ಯ ಸಂಹಾರ ಮಾಡ್ತಾನೆ. ಇದು ಆ ಒಂದು ಕ್ಷಣದಲ್ಲಿ ಆಗುವಂತಹ ಅವತಾರ. ಅದು ತುಂಬ ಬಹಳ ಕಾಲದವರೆಗೂ
ಇರಲ್ಲ. ಆದರೆ ಶ್ರೀಕೃಷ್ಣನ ಅವತಾರ ಪೂರ್ಣ ಅವತಾರ, ಪೂರ್ಣ ಅವಧಿಯಲ್ಲಿ ಅವತಾರ ತುಂಬ ದೊಡ್ಡ ಬದಲಾವಣೆಯನ್ನು ತಂದು ಎಲ್ಲ ಪ್ರಪಂಚವನ್ನು ಉದ್ಧಾರ ಮಾಡಿ ಎಂಥ ಜ್ಞಾನವನ್ನು ಕೊಟ್ಟು ಹೋಗಿದ್ದಾನೆ ಶ್ರೀಕೃಷ್ಣ. ನಾವು ಈಗಲೂ ಸಹ ನಾವು ಜೀವನ ಪಾಠವನ್ನು ಈಗ ಕಲಿತಾ ಇದ್ದೀವಿ ಅಲ್ವಾ. ಹಾಗೆ ಈ ಬುದ್ಧನಿಗೂ ಮತ್ತೆ ಅಂಗುಲಿಮಾಲ, ಇವನು ದುಷ್ಟನಾಗ್ಬಿಟ್ಟಿರ್ತಾನೆ ಈ ಅಂಗುಲಿಮಾಲ. ಅವನನ್ನ ಮತ್ತೆ ಒಳ್ಳೆಯವನನ್ನಾಗಿ ಮಾಡ್ತಾನೆ. ಅವನು ಮೂಲತಃ ಬಹಳ ಒಳ್ಳೆಯ ವಿದ್ಯಾರ್ಥಿ, ಅವನು ಆಧ್ಯಾತ್ಮ ವಿದ್ಯಾರ್ಥಿನೇನೆ. ಅವನು ಗುರುಕುಲದಲ್ಲಿ ಇರ್ತಾನೆ. ಅವನು ಗುರುಗಳೇ ಅವನಿಗೆ ಒಂದು ರೀತಿಯಲ್ಲಿ ಅವನು ಕೆಟ್ಟವನಾಗೋದಕ್ಕೆ ಕಾರಣ ಆಗೋಗ್ತಾರೆ. ಅವರು ತಪ್ಪು ತಿಳುವಳಿಕೆಯಿಂದ ಇವನನ್ನ ಹೊರಗಡೆಗೆ ಹಾಕ್ಬಿಟ್ಟು ಅವನು ಎಲ್ಲೂ ದಾರಿಯಲ್ಲಿ ಬೇರೆಯವರ ಕೆಟ್ಟ ಜನಗಳ ಜೊತೆ ಸೇರಿಕೊಂಡು ಕೆಟ್ಟವನಾಗೋಗ್ಬಿಟ್ಟಿರ್ತಾನೆ. ಆದರೆ ಅವನಿಗೆ ಒಳ್ಳೆಯತನ ಅನ್ನೋದು ಒಳಗಡೆ ಇರುತ್ತೆ. ಯಾವಾಗ ಬುದ್ಧನ ದರ್ಶನ ಆಯಿತು ಅವನಿಗೆ, ಅವನ ಕೆಟ್ಟ ವೃತ್ತಿಗಳೆಲ್ಲ ಹೋಗ್ಬಿಟ್ಟು ಮತ್ತೆ ಒಳ್ಳೆಯವನಾಗಿ ಪರಿವರ್ತನೆ ಆಗ್ತಾನೆ. ಹೀಗೆ ಈ ರೀತಿಯ ಬದಲಾವಣೆಗಳು ಸಹ ಆಗತ್ತೆ. ವಾಲ್ಮೀಕಿಯವರ ಹಾಗೇನೆ, ಅವರು ಸಹ ದರೋಡೆಕೋರರಾಗಿರ್ತಾರೆ. ಅಂಥವ್ರಿಗೆ ನಾರದ ಬಂದ್ಬಿಟ್ಟು, ನೀನು ಮರ ಮರ ಅಂತ ಹೇಳಪ್ಪ, ರಾಮ ಅಂತ ಉಚ್ಚಾರಣೆ ಮಾಡೋಕ್ಕೂ ಬರಲ್ಲ, ಅದಕ್ಕೆ ಮರ ಮರ ಅಂತ ಹೇಳು ಅಂತ. ಆಮೇಲೆ ರಾಮ ರಾಮ ಅಂತ ಬಂದು ಕೊನೆಗೆ ಇಂಥ ದೊಡ್ಡ ಒಂದು ರಾಮಾಯಣವನ್ನು, ಬೇಕಾದಷ್ಟು ಗ್ರಂಥಗಳನ್ನು ಬರೆದು ಅವರು ಎಂತಹ ಋಷಿಮುನಿಗಳಾದರು. ಹೀಗೆ ಬದಲಾವಣೆಗಳನ್ನು ತರೋದಕ್ಕೆ ಮತ್ತು ಯಾವಾಗಲೂ ಹಾಗೆ ತುಂಬ ಸಮಾಜ ಕಲುಷಿತ ಆದಾಗ ಯಾವುದೋ ಒಂದು ರೂಪದಲ್ಲಿ ಭಗವಂತ, ಈಗ ಮನುಷ್ಯ ರೂಪದಲ್ಲೇ ಆಗಬಹುದು, ಬೇರೆ ರೂಪದಲ್ಲೇ ಆಗಬಹುದು, ಬಂದು ಆ, ಒಳ್ಳೆಯವರನ್ನ, ಅಂದರೆ ಒಳ್ಳೆಯವರನ್ನ ಅಂತಂದರೆ ನಾವು ಒಳ್ಳೆಯತನವನ್ನ ಅಂತ ತಿಳಿದುಕೊಳ್ಬೇಕು. ಯಾಕೆಂದರೆ ಇವಾಗ ನಮ್ಮ ವೈಯಕ್ತಿಕ ಒಂದು ವ್ಯಕ್ತಿತ್ವ ಅನ್ನೋದು ಇಲ್ಲ. ಇದು ಬರೀ ನಮ್ಮ ಮಾಯೆಯಿಂದ ಇರುವಂಥದ್ದು. ನಾನು ಅನ್ನೋದು ಇಲ್ಲ ಅನ್ನೋದನ್ನ ಸುಮಾರಾಗಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸಂಪೂರ್ಣವಾಗಿ ತಿಳ್ಕೊಳ್ತಿದ್ರು ಇವಾಗ ನನಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಲ್ವಾ. ನಾವು ನಿಜವಾಗ್ಲೂ ನಮ್ಮ ಸ್ವರೂಪ ಏನು, ಭಗವಂತನ ಸ್ವರೂಪವೇ ನಾವು. ನಾವು ಅಂದ್ಕೊಂಡಿರೋದು ಇವಾಗ ನಾನು ಪದ್ಮರತ್ನ ಉಷಾ ಅಲ್ಲ, ಆದರೆ ಅಂದ್ಕೊಂಡಿದ್ದೀನಿ. ಈಗ ಅರ್ಧರ್ಧ ಗೊತ್ತಾಗ್ತಾ ಇದೆ. ಇದು ಬರೀ ಸ್ವಲ್ಪ ಕಾಲಕ್ಕೆ ನಾನು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಇಟ್ಕೊಂಡಿರುವಂತಹದ್ದು. ನಿಜವಾಗ್ಲೂ ನಾನು ಇವು ಯಾವೂ ಅಲ್ಲ ಅಂತಂದ್ಬಿಟ್ಟು. ಹಾಗೆ ಸಂಪೂರ್ಣವಾಗಿ ಸಮಾಜ ಹಾಳಾದಾಗ, ಹಾಗೆ ನನ್ನಲ್ಲಿಯೂ ಸಹ ಪೂರ್ತಿಯಾಗಿ ನ ಮನಸ್ಸು ಕಲುಷಿತವಾದಾಗ ನಾನು ಕೂತ್ಕೊಂಡು ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡಿದಾಗ ನನ್ನಲ್ಲಿ ಭಗವಂತನ ಒಂದು ಅವತಾರವಾಗುತ್ತೆ. ಆಗ ನನ್ನ ಒಂದು ದುಷ್ಟತನ ಹೋಗಿ ನನ್ನ ಪೂರ್ತಿಯ ಒಳ್ಳೆಯ ಸ್ವರೂಪ ಲಕ್ಷಣಗಳು ಬೆಳಗುತ್ತವೆ. ಆ ಸ್ವರೂಪ ಲಕ್ಷಣಗಳಲ್ಲಿ ಅದಕ್ಕಿಂತ ಪರಮಾನಂದ ಇಲ್ಲವೇ ಇಲ್ಲ. ಅದೇ ಆನಂದ ಸ್ವರೂಪ. ಆ ಸ್ವರೂಪ ಲಕ್ಷಣ ಗೊತ್ತಾದಾಗ ಅಲ್ಲಿ ಸ್ಥಿರವಾಗಿ ನಿಲ್ಲುವಂಥವರಾಗ್ತೀವಿ. ಅದಕ್ಕೆ ನನ್ನ ಮನಸ್ಸು ಸಹ ಕೆಲಸವನ್ನು ಮಾಡಬೇಕು. ನಾನು ಈ ಕಡೆ ನೋಡಬೇಕು. ನನಗೆ ಈಗ ಅಲ್ಲೋಲ ಕಲ್ಲೋಲ ಆಗಿದೆ. ನಾನು ಪೂರ್ತಿಯಾಗಿ ನನ್ನ ಸ್ವಸ್ವರೂಪದಲ್ಲಿ ನಿಲ್ಲಬೇಕು. ಆ ಸ್ವಸ್ವರೂಪದಲ್ಲಿ ನಿಲ್ಲಬೇಕಾದ್ರೆ ನಾನು ಗುರುಗಳ ಒಂದು ಮಾರ್ಗದರ್ಶನ ಮತ್ತು ಶಾಸ್ತ್ರಗಳ ಒಂದು ವಾಕ್ಯಗಳನ್ನು ನಾನು ಅವಲೋಕನ ಮಾಡಬೇಕು, ಅದನ್ನು ಕೇಳಬೇಕು, ಶ್ರವಣ ಮಾಡಬೇಕು, ಮತ್ತು ಹೀಗೆ ಮನನ ಮಾಡಬೇಕು. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಇದು ಮನನ ಕಾರ್ಯ. ಮತ್ತು ಕೂತ್ಕೊಂಡು ಮತ್ತೆ ಅವಲೋಕನ ಮಾಡಿದಾಗ ಅದು ನಿಧಿಧ್ಯಾಸ, ಅದನ್ನು ಒಳಗಡೆಗೆ ಇಳಿಸ್ಕೊಳ್ಳೋದು ಅದು ನಿಧಿಧ್ಯಾಸ. ಆಗ ನನ್ನಲ್ಲಿ ಯಾವ್ದು ನಿಂತ್ಕೊಳ್ಳುತ್ತೆ, ಸತ್ ಚಿತ್ ಆನಂದ ಅನ್ನೋದು ನಿಂತ್ಕೊಳ್ಳುತ್ತೆ. ಅದೇನೆ ಧರ್ಮ ಸಂಸ್ಥಾಪನೆ. ಅಲ್ಲಿಯೇ ಭಗವಂತನ
ಒಂದು ಅವತಾರ ಅನ್ನೋದು ನನ್ನ ಸ್ವಸ್ವರೂಪವೇ ಭಗವಂತನ ಸ್ವರೂಪ. ಇಲ್ಲಿ ಭಗವಂತನ ಅವತರಿಸ್ತಾ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿ ನಿಲ್ಲಿಸ್ಕೊಳ್ಬೇಕು, ಹಾಗಿರ್ಬೇಕು, ಆವಾಗ ಆನಂದವಾಗಿ ಇರ್ತೀನಿ. ಏನಾದರೂ ಸಂಶಯ ಇದೆಯಾ? ಇಲ್ಲ ಮ್ಯಾಮ್. ಹಾಗಾದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಲಾ? ಹರಿ ಓಂ. ಶ್ರೀ ಹರಿ ಓಂ. ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.